ದಿನೇ ದಿನೇ ಹೆಚ್ಚಾಗುತ್ತಿರುವ ಕಳ್ಳತನ ಪ್ರಕರಣಗಳು. 3 ಕೋಟಿ ಮೌಲ್ಯದ ಆಭರಣಗಳ ಕಳ್ಳತನ, ಬೆಚ್ಚಿ ಬಿದ್ದ ಜನರು. ಸ್ವಂತ ಅಕ್ಕನ ಮೇಲೆ ಹಲ್ಲೆ, ಆಭರಣಗಳನ್ನು ದೋಚಿದ್ದ ತಮ್ಮ ಬಂಧಿಸಿ ಜೈಲಿಗಟ್ಟಿದ ಪೊಲೀಸರು. ಪ್ರೀತಿಸಿ ಮದುವೆಯಾಗಿದ್ದ ನವಜೋಡಿ, ಜವರಾಯನ ಅಟ್ಟಹಾಸ, ಅಪಘಾತದಲ್ಲಿ ನವವಿವಾಹಿತೆ ದಾರುಣ ಸಾವು. ಶ್ರೀಗಂಧದ ತುಂಡುಗಳ ಕಳ್ಳತನ, 3.20 ಲಕ್ಷ ಮೌಲ್ಯದ ಮರಗಳು ಸಿಕ್ಕಿಬಿದ್ದ ಕಳ್ಳರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಅದು ಆ ನಗರದ ಪ್ರಮುಖ ರಸ್ತೆಯಲ್ಲಿರುವ ಚಿನ್ನದ ಅಂಗಡಿ. ಆದರೆ ಕಳ್ಳರಿಗೆ ಚಿನ್ನ ಸಿಕ್ಕಿಲ್ಲ, ಬದಲಾಗಿ ಒಂದಲ್ಲ ಎರಡಲ್ಲ ಅಂತ ಬರೋಬ್ಬರಿ ಸುಮಾರು 3 ಕೋಟಿ ಮೌಲ್ಯದ ಬೆಳ್ಳಿ ಆಭರಣಗಳನ್ನ ಕದ್ದೊಯ್ದಿದ್ದಾರೆ. ಈ ಘಟನೆಯಿಂದ ಇಡೀ ನಗರ ಬೆಚ್ಚಿ ಬೀಳುವಂತಾಗಿದೆ. ಹೌದು, ಹೀಗೆ ಚಿನ್ನದಂಗಡಿಯ ಬಿಗಗಳನ್ನ ಕಟ್ ಮಾಡಿ ಒಳನುಗ್ಗಿರುವ ಕಳ್ಳರು ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಕೋಟಿ ಮೌಲ್ಯದ ಸುಮಾರು 132ರಿಂದ 140 ಕೆಜಿ ಬೆಳ್ಳಿ ಆಭರಣಗಳನ್ನ ಕಳುವು ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದಿಂದ ಬೆಂಗಳೂರು ಮಾರ್ಗದಲ್ಲಿ ಊರೊಳಗೆ ಹಾದು ಹೋಗಿರುವ ಚಿಕ್ಕಬಳ್ಳಾಪುರದ ಮುಖ್ಯ ರಸ್ತೆಯಾಗಿರುವ ಬಿಬಿ ರಸ್ತೆಯಲ್ಲೇ ಈ ಕೃತ್ಯ ನಡೆದಿದೆ. ಸಾಮಾನ್ಯವಾಗಿ ಈ ರಸ್ತೆಯಲ್ಲಿ ಜನರ ಓಡಾಟ ತಡರಾತ್ರಿಯಾದ್ರೂ ಇದ್ದೇ ಇರುತ್ತೆ. ಇನ್ನು ಪೊಲೀಸರ ವಾಹನಗಳು ಕೂಡ ಬೀಟ್ ಮಾಡಿದ್ರೂ ಮಾಡ್ತಾ ಇರಬಹುದು. ಆದ್ರೆ ಇಂತಹ ಜಾಗದಲ್ಲೇ ಇರುವಂತ ಎಯು ಜ್ಯುವೆಲರ್ಸ್ ಚಿನ್ನದಂಗಡಿಯ ಬಾಗಿಲಿನ ಬೀಗಗಳನ್ನ ಕಳೆದ ರಾತ್ರಿ ಚಳಿಯಲ್ಲೂ ಕಟ್ ಮಾಡಿರೋ ಕಳ್ಳರು ಶೋಕೇಸ್ನಲ್ಲಿ ಡಿಸ್ಪ್ಲೇಗೆ ಅಂತ ಇಟ್ಟಿದ್ದ ಬೆಳ್ಳಿಯ ಆಭರಣಗಳನ್ನ ಕಳುವು ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಬೆಳಗ್ಗೆ ಎಂದಿನಂತೆ ಅಂಗಡಿ ಬಾಗಿಲು ತೆರೆಯಲು ಸಿಬ್ಬಂದಿ ಆಗಮಿಸಿದಾಗ ಈ ಕೃತ್ಯ ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರದ ಎಸ್ಪಿ ಕುಶಾಲ್ ಚೌಕ್ಸಿ ಅವರ ಹಾದಿಯಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು, ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರ ತಂಡ ಭೇಟಿ ಮಾಡಿ ಪರಿಶೀಲನೆ ನಡೆಸಿದ್ರು. ಓಪನ್ ಮಾಡಿದಂಗೆ ಬಂದು ನಾವು ಡೈಲಿ ಮಾರ್ನಿಂಗ್ ಓಪನ್ ಮಾಡಿದ್ವಿ. ಇವತ್ತು ಓಪನ್ ಮಾಡೋಕ್ಕೆ ಶೆಟ್ರ್ ಆಲ್ರೆಡಿ ಓಪನ್ ಆಗಿರೋ ಥರ ಕಾಣಿಸ್ತು. ಆಮೇಲೆ ನಮ್ಮ ಸ್ಟಾಫ್ ಎಲ್ಲ ಬಂದಮೇಲೆ ನಾವು ಟೋಟಲ್ ಓಪನ್ ಮಾಡಿದ್ವಿ, ಹೊರಗಡೆ ಹೋಗಿದ್ದೇವೆ ಅಷ್ಟೇ. ಇನ್ನೇನು ಆಗಿದೆ ಅಂತ ಗೊತ್ತಾ ಕ್ಲಿಯರಾಗಿ ಚೆಕ್ ಮಾಡಬೇಕಾಗಿದೆ. ನಮಗೆ ಕೀ ಅಂತೂ ಓಪನ್ ಆಗಿತ್ತು, ಮುಂಚೆನೇ ಶೆಟ್ರ್ ಹೊಡೆದು ಓಪನ್ ಮಾಡಿದ್ದಾರೆ. ಕೀ ಎಲ್ಲ ಕಟ್ ಮಾಡಿದ್ದಾರೆ, ಶೆಟ್ರ್ ಹೊಡೆದು ಓಪನ್ ಮಾಡಿದ್ದಾರೆ. CCTV ಕ್ಯಾಮ್ರಾ ಎಲ್ಲ ತೊಗೊಂಡೋಗಿದ್ದಾರೆ. CCTV ಫುಟೇಜ್ ಏನಿಲ್ಲ ನಮಗೆ ನೋಡಲಿಕ್ಕೆ. ಮೇಲ್ನೋಟಕ್ಕೆ ಲಾಕರ್ಸ್ ಏನು ಓಪನ್ ಮಾಡಿಲ್ಲ ಅವರು. ಸಿಲ್ವರ್ ಆರ್ನಮೆಂಟ್ಸು, ಸಿಲ್ವರ್ ಆರ್ಟಿಕಲ್ಸ್ ಸ್ವಲ್ಪ ಕಡಿಮೆ ಆಗಿದೆ. ಅದು ಎಷ್ಟು ಹೋಗಿದೆ ಎಕ್ಸಾಕ್ಟ್ಲಿ ಸ್ವಲ್ಪ ಬಿಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಎಷ್ಟು ಹೋಗಿದೆ ವೆಯ್ಟ್ ಅಂತ ನಾವು ಚೆಕ್ ಮಾಡಬೇಕಾಗಿದೆ. ಚೆಕ್ ಮಾಡಿ ವೆಯ್ಟ್ ಎಲ್ಲ ಮಾಡಿದಾದ್ಮೇಲೆ ನಾವು ಎಷ್ಟು ಹೋಗಿದೆ ಏನಂತ ಹೇಳ್ಬೇಕಾಗುತ್ತೆ. ಗೋಲ್ಡ್ ಆರ್ನಮೆಂಟ್ ಲಾಕರ್ಲಿ ಇಟ್ಟಿದ್ವಿ. ಗೋಲ್ಡ್ ಲಾಕರ್ ಏನು ಓಪನ್ ಮಾಡಿಲ್ಲ ಅವರು. ಕ್ಯಾಶು ಅಷ್ಟು ನಾವು ಆಚೆ ಇಟ್ಟಲಿಲ್ಲ, ಲಾಕರ್ಲಿ ಇಟ್ಟಿದ್ವಿ. ಕ್ಯಾಶು ಅಷ್ಟು ಏನು ಟಚ್ ಮಾಡಿಲ್ಲ. ಮೇನ್ ಮೇಜರ್ ಸಿಲ್ವರ್ ಆರ್ಟಿಕಲ್ಸು ಓಲ್ಡ್ ಸಿಲ್ವರ್ ಇತ್ತು, ಅದು ಚೆಕ್ ಮಾಡಬೇಕೀಗ ನಾವು ಕ್ಲಿಯರಾಗಿ. ಇಲ್ಲ, ನಮ್ಗೆ ಟೈಮ್ ನೋಡ್ಲಿಕ್ಕೆ ಆಗಲ್ವಲ್ಲ. ಮೇ ಬಿ ಫುಟೇಜ್ ಇಲ್ಲ. ಈವ್ನಿಂಗ್ 12 o'clockವರೆಗೆಲ್ಲ ಓಡ್ತಿದ್ದೀನಿ ಅಂತೇಳಿ ಅಕ್ಕಪಕ್ಕವರೆಲ್ಲ ಹೇಳ್ತಿದ್ದಾರೆ. ಅದಾದಮೇಲೆ ನೋಡ್ಕೊಂಡು ಮಾಡಿರ್ಬೋದು. ಮೇ ಬಿ ಆಫ್ಟರ್ 1 ಆಗಿರ್ಬೋದು ಮೇ ಬಿ ಅನ್ಸುತ್ತೆ ನಮ್ಮ ಪ್ರಕಾರ. ಸೆಕ್ಯೂರಿಟಿ ಇರ್ತಾರೆ, ಡೇ ಟೈಮಲ್ಲಿ ಇರ್ತಾರೆ. ನೈಟ್ ಟೈಮಲ್ಲಿ ಸೆಕ್ಯೂರಿಟಿ ನಾವು ಹುಡ್ತಿದ್ವಿ, ಯಾರು ಸಿಗಲಿಲ್ಲ ನೈಟ್ ಟೈಮ್ ಮಾಡಲಿಕ್ಕೆ ಅಂತ. ಇಲ್ಲಿ ಆ ಥರ ಇರ್ಲಿಕ್ಕೆ ಸ್ಪೇಸ್ ಇಲ್ಲ ಅಂತ ನೈಟ್ ಟೈಮ್ ಸೆಕ್ಯೂರಿಟಿ ಗಾರ್ಡ್ ಇಲ್ಲ. ಸರ್ ಮೇನ್ 2 ಲಾಕ್, ಆಚೆ ಇರೋ ಲಾಕ್ 2 ಕಟ್ ಮಾಡಿದ್ದಾರೆ, ಏನೋ ಯೂಸ್ ಮಾಡಿ. ಅದು ಶಾರ್ಪಾಗಿ ಯೂಸ್ ಮಾಡಿ ಕಟ್ ಮಾಡಿದ್ದಾರೆ. ಅದು ಬಿಟ್ಟು ನೋಡೋದಿರೋದೆಲ್ಲ ಅವರು ಸ್ಟೋನ್ಸ್ ಎಲ್ಲ ಯೂಸ್ ಮಾಡಿ, ಬೆಂಡ್ ಮಾಡಿ, ಫೋಲ್ಡ್ ಮಾಡಿ, ಬ್ರೇಕ್ ಮಾಡಿ ಹೋಗಿದ್ದಾರೆ ಅವರು. ಯಾವುದು ಲಾಕರು ಎಲ್ಲ ಬ್ರೇಕ್ ಮಾಡಿದ್ದಾರೆ, ಲಾಕ್ಸ್ ಎಲ್ಲ, ಶಟರ್ ಲಾಕ್ಸ್. CC ಕ್ಯಾಮ್ರಾ ಇದೆ, DVR ತೊಗೊಂಡೋಗಿದ್ದಾರೆ ಸರ್. ಹಾಂ, DVR ಇಲ್ಲ. ಕ್ಯಾಶ್ ನಾರ್ಮಲಿ ನಾವು ಔಟ್ಸೈಡ್ ಯಾವುದು ಇಡೋದಿಲ್ಲ ಸರ್, ಎಲ್ಲ ಲಾಕರ್ಲಿ ಇರ್ತೇವೆ. ಇನ್ನು ಅದೃಷ್ಟವಶಾತ್ ಚಿನ್ನದ ಆಭರಣಗಳನ್ನ ಲಾಕರ್ನಲ್ಲಿ ಇಡಲಾಗಿತ್ತಂತೆ. ಇದರ ಪರಿಣಾಮ ಕಳ್ಳರಿಗೆ ಚಿನ್ನಾಭರಣಗಳು ಸಿಕ್ಕಿಲ್ಲ. ಹೀಗಾಗಿ ಬೆಳ್ಳಿ ಆಭರಣಗಳನ್ನ ಕಳ್ಳರು ಕಳುವು ಮಾಡಿಕೊಂಡು ಹೋಗಿದ್ದಾರೆ.
ಇನ್ನು ಸಿಸಿಟಿವಿಯ 2 ಡಿವಿಆರ್ಗಳನ್ನು ಸಹ ಕಳ್ಳರು ಹೊತ್ತೊಯ್ದಿದ್ದಾರೆ. ಇತ್ತೀಚೆಗೆ ಅಂಗಡಿಯ ಮುಂಭಾಗ ಹೊಸ ನೇಮ್ ಬೋರ್ಡ್ ಅಳವಡಿಕೆ ಕಾರ್ಯ ಸಹ ನಡೆಸಲಾಗುತ್ತಿತ್ತು. ಹೊರಗಡೆ ಸಿಸಿಟಿವಿ ಕ್ಯಾಮೆರಾಗಳನ್ನ ತೆಗೆದುಹಾಕಲಾಗಿತ್ತು. ಆದರೆ ಪಕ್ಕದ ಅಂಗಡಿಯ ಸಿಸಿಟಿವಿ ಕ್ಯಾಮೆರಾಗಳು ಸೇರಿದಂತೆ ಅಕ್ಕಪಕ್ಕದ ಅಂಗಡಿಗಳ ಸಿಸಿಟಿವಿ ಕ್ಯಾಮೆರಾಗಳನ್ನ ಪೊಲೀಸರು ಇದೀಗ ಪರಿಶೀಲನೆ ನಡೆಸಿದ್ದಾರೆ. ಈ ಜ್ಯುವೆಲ್ಲರ್ ಶಾಪ್ ಅಂಗಡಿಯಲ್ಲಿ ರಾತ್ರಿ ಒಂದು ಕಳ್ಳತನ ಆಗಿದೆ. ಈ ಥರ ಮಾಹಿತಿ ಬಂದಿದೆ ಬೆಳಿಗ್ಗೆ. ಯಾವಾಗ ಸ್ಟೋರ್ ಓನರ್ ಮತ್ತು ವರ್ಕರ್ಸ್ ಓಪನ್ ಮಾಡೋಕ್ಕೆ ಬಂದಿದ್ದಾರೆ, ಅಂಗಡಿ ಒಳಗಡೆ ಕಳ್ಳತನ ಆಗಿದೆ. ನಾವು ಎಲ್ಲ ಇಲ್ಲಿ ಪೊಲೀಸ್ ಆಫೀಸರ್, ಸೀನಿಯರ್ ಪೊಲೀಸ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿ ಚೆಕ್ ಮಾಡಿದ್ದೀವಿ ಮತ್ತು ಶಾಪ್ ಓನರ್ ಜೊತೆ ಕೂಡ ಮಾತಾಡಿದ್ದೀವಿ. ಗೋಲ್ಡ್ ಎಲ್ಲ ಲಾಕರ್ಸಲ್ಲಿ ಇದೆ, ಗೋಲ್ಡ್ ಯಾವುದೂ ಹೋಗಿಲ್ಲ. ಸಿಲ್ವರ್ಸ್ ಐಟಮ್ಸ್ ಏನಿದೆ ಅದು ಹೊರಗಡೆ ಏನು ಡಿಸ್ಪ್ಲೇ ಶೆಲ್ಫ್ ಇದೆ, ಆ ಡಿಸ್ಪ್ಲೇ ಶೆಲ್ಫಲ್ಲಿ ಎಲ್ಲ ಹಾಕಿದ್ದಾರೆ ಅವರು ಸಿಲ್ವರ್ ಐಟಮ್ಸ್. ಆ ಸಿಲ್ವರ್ ಐಟಮ್ಸ್ ಎಲ್ಲ ಹೋಗಿದೆ ಈ ಥರ ಹೇಳ್ತಾ ಇದ್ದಾರೆ. ಸ್ವಲ್ಪ ಸಿಲ್ವರ್ ಐಟಮ್ಸ್ ಒಳಗಡೆ ಇದೆ, ಅರೌಂಡ್ 3-4 kgದು ಇರಬೇಕು ಒಳಗಡೆ. ಬಟ್ ಅವರ ಪ್ರಕಾರ ಅವರ ಸ್ಟಾಕ್ ರಿಜಿಸ್ಟರ್ ಸಿಲ್ವರ್ ಅವರದು ಕಳ್ಳತನ ಆಗಿದೆ. ಗೋಲ್ಡ್ ಐಟಮ್ಸ್ ಯಾವುದು ಹೋಗಿಲ್ಲ ಅವ್ರ ಪ್ರಕಾರ. ರೆಡ್ ಟೀಮ್ಸ್ ಮಾಡಿದ್ದೀವಿ ಮತ್ತು ಎಲ್ಲ ಆ್ಯಂಗಲ್ಸಿಂದ ಚೆಕ್ ಮಾಡ್ತಾ ಇದ್ದೀವಿ. ಈ ಕೇಸ್ಗೆ ಬೇಗ ಪತ್ತೆ ಮಾಡ್ತೀವಿ. ಬಟ್ ಅದರ ಜೊತೆಗೆ DVR ಏನಿರುತ್ತದೆ ಸ್ಟೋರೇಜ್, ಅದನ್ನು ತಗೊಂಡು ಹೋಗಿದ್ದಾರೆ. ಸೊ ಇದು ನಮಗೆ ಸಿಗಲಿಲ್ಲ. ಸೊ ನಾವು ಬೇರೆ ಆ್ಯಂಗಲ್ಸಿಂದ ಚೆಕ್ ಮಾಡ್ತೀವಿ. ರಾತ್ರಿ ಟೈಮ್ ಆಗಿದೆ ಮತ್ತು ಈ ಥರ ಎಲ್ಲ ಸರಿಯಾಗಿ ಥರ ಚೆಕ್ ಮಾಡಿ ಶಟರ್ ವಗೇರ ಹೊಡೆದು ಎಂಟ್ರಿ ತಗೊಂಡು CCTV ವಗೇರ ಕೂಡ ತಗೊಂಡು ಹೋಗಿದ್ದಾರೆ. ಸೊ ಡೆಫಿನೆಟ್ಲಿ ಯಾರು ಪ್ರೊಫೆಷ್ನಲ್ ಥೀವ್ಸ್ ಇದ್ದಾರೆ, ಅವರು ಪ್ರೊಫೆಷ್ನಲ್ ಗ್ಯಾಂಗ್ ಯಾವುದು ಈ ಥರ ಮಾಡಿದ್ದಾರೆ ಪ್ಲ್ಯಾನಿಂಗ್ ವಗೇರ ಮಾಡಿಕೊಂಡು. ಸೊ ಅದೇ ರೀತಿ ನಾವು ಬೇರೆ ಜಾಗ ಈ ಥರದ್ದು ನಾವು ಹಳೆ ಅಫೆನ್ಸಸ್ ವಗೇರ ಇದೆಯಾ, ಬೇರೆ ಅಫೆಂಡರ್ಸ್ ವಗೇರ ಇದೆ ಈ ಥರದ್ದು, ಅದನ್ನು ಎಲ್ಲರದು ವೆರಿಫೈ ಮಾಡಿ ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸರ್ಕಾರ ಬೆಳಿಗ್ಗೆ ಟೈಮಲ್ಲಿ ಅವರು ಸೆಕ್ಯೂರಿಟಿ ಗಾರ್ಡ್ ಇದೆ, ಒಂದು ಗೇಟಲ್ಲಿ ಡೆಪ್ಯೂಟ್ ಮಾಡ್ತಾರೆ ಅವರು. ರಾತ್ರಿ ಟೈಮ್ಗೆ ಯಾರೂ ಸೆಕ್ಯೂರಿಟಿ ಗಾರ್ಡ್ ಇಲ್ಲ. ಇನ್ನು ಚಿನ್ನದಂಗಡಿಯ ದರೋಡೆ ಪ್ರಕರಣದಲ್ಲಿ ಪೊಲೀಸರು ತನಿಖೆಗಿಳಿದಿದ್ದು ಅದು ಯಾವಾಗ ಕಳ್ಳರು ಸಿಕ್ಕಿ ಬೀಳ್ತಾರೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆದ್ರೆ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಯಲ್ಲೇ ನಡೆದ ಈ ಚಿನ್ನದಂಗಡಿ ದರೋಡೆ ಪ್ರಕರಣ ಎಲ್ಲ ಚಿನ್ನದಂಗಡಿ ಮಾಲೀಕರು ಸಹ ಬೆಚ್ಚಿ ಬೀಳುವಂತೆ ಮಾಡಿದೆ. ಅದರಲ್ಲೂ ಮತ್ತಷ್ಟು ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳುವಂತೆ ಮಾಡಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕಡೆ ಅಕ್ಕನ ಮನೆಗೆ ನುಗ್ಗಿ ಅಕ್ಕ ಅನ್ನೋ ಸಣ್ಣ ಕನಿಕರವೂ ಇಲ್ಲದೆ ಮನಸ್ಸೋ ಇಚ್ಛೆ ಅಲ್ಲೇ ಮಾಡಿ ಮನೆಯಲ್ಲಿದ್ದ ಚಿನ್ನ ಹಾಗೂ ಬೆಳ್ಳಿ ಆಭರಣಗಳನ್ನ ದೋಚಿದ್ದ ತಮ್ಮ ಹಾಗೂ ಆತನ 2 ಮಕ್ಕಳನ್ನ ಶಿಡ್ಲಘಟ್ಟ ಪೊಲೀಸರು ಬಂಧಿಸಿ ಜೈಲಿಗಿಟ್ಟಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯ ಜನರಿಗೆ ತೆಲುಗು ಸಿನಿಮಾಗಳ ಬಗ್ಗೆ ಹೊಸದಾಗಿ ಪರಿಚಯ ಮಾಡಿಸಬೇಕಿಲ್ಲ. ಹಳೆ ಸಿನಿಮಾಗಳಲ್ಲಿ ದೊಂಗಲುನ್ನಾರು ಜಾಗ್ರತ ಅಂತ ಒಂದು ಸಿನಿಮಾ ಇದೆ, ಇನ್ನೊಂದು ಸಿನಿಮಾ ಚುಟ್ಟಾಲುನ್ನಾರು ಜಾಗ್ರತ ಅಂತ ಇದೆ. ಆದ್ರೆ ಶಿಡ್ಲಘಟ್ಟದಲ್ಲಿ ನಡೆದಿರೋ 3 kg ಚಿನ್ನ ಕಳ್ಳತನದ ಘಟನೆ ಹಿಂದಿನ ಸತ್ಯ ಗೊತ್ತಾದ್ರೆ ಇವೆರಡೂ ಸಿನಿಮಾ ಸೇರಿಸಿ ಚುಟ್ಟಾಲೆ ದೊಂಗಲೈನಾರು ಜಾಗ್ರತ ಅಂತ ಇನ್ನೊಂದು ಸಿನಿಮಾ ತೆಗೆದ್ರು ತಪ್ಪೇನಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಮನೆಯಲ್ಲಿದ್ದ ಮಹಿಳೆಯನ್ನ ಹೊಡೆದು ಕಟ್ ಹಾಕಿ ಚಿನ್ನ ದರೋಡೆ ಮಾಡಿದವರು ಯಾರು ಅಂತ ತಿಳಿದ್ರೆ ನೀವು ಶಾಕ್ ಆಗೋದು ಖಂಡಿತ. ಅಂದು ಡಿಸೆಂಬರ್ 10 ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಪಟ್ಟಣದ ಇಲಾಹಿ ನಗರದ ಮನೆಯಲ್ಲಿ ಮುಬಾರಕ್ ಎಂಬಾಕೆ ಒಂಟಿಯಾಗಿ ಇದ್ರು. ಅವ್ರ ಗಂಡ ಹಾಗೂ ಮಕ್ಕಳು ಧಾರ್ಮಿಕ ಪ್ರವಾಸ ಅಂತ ಅಜ್ಮೀರ್ಗೆ ಪ್ರವಾಸಕ್ಕೆ ತೆರಳಿದ್ರು. ಇದೇ ಸರಿಯಾದ ಸಮಯ ಅಂತ ಪ್ಲಾನ್ ಮಾಡಿರೋ ಮುಬಾರಕ್ಳ ತಮ್ಮ ಇನಾಯತ್ ಹಾಗೂ ಆತನ ಮಕ್ಕಳಾದ ಶಾರೂಕ್ ಪಾಷಾ ಹಾಗೂ ಆತನ ತಮ್ಮ ಸಾಹಿಲ್ ಪಾಷಾ, ಈ 3 ಜನ ಮಧ್ಯರಾತ್ರಿ ಮುಬಾರಕ್ಳ ಮನೆಗೆ ನುಗ್ಗಿ ಮನೆಯಲ್ಲಿದ್ದ ಚಿನ್ನ, ಬೆಳ್ಳಿ ಆಭರಣಗಳನ್ನ ದೋಚಿದ್ರು. ಅಂದ ಹಾಗೆ ಮುಬಾರಕ್ ಮಗಳನ್ನ ಇದೇ ಬಂಧಿತ ಶಾರೂಕ್ ಪಾಷಾಗೆ ಮದುವೆ ಮಾಡಿಕೊಡ್ಲಾಗಿತ್ತು. ಹೀಗಾಗಿ ಈ ಮುಬಾರಕ್ನ ಮಗಳನ್ನ ಮದುವೆ ಮಾಡಿಕೊಂಡಿದ್ದಂತಹ ಶಾರೂಕ್ ಪಾಷಾ ಈ ಮನೆ ಅಳಿಯ. ಹೀಗಾಗಿ ಅಳಿಯನಿಗೆ ಹಣ ಕೊಡು, ಒಡವೆ ಕೊಡು ಅಂದ್ರು ಮುಬಾರಕ್ ಕೊಡ್ತಾ ಇರಲಿಲ್ವಂತೆ. ಇದರಿಂದ ಪ್ಲಾನ್ ಮಾಡಿರೋ ಅಳಿಯ ಹಾಗೂ ಆತನ ತಂದೆ ಹಾಗೂ ತಮ್ಮ ಈ 3 ಜನ ಮನೆಯಲ್ಲಿ ಮುಬಾರಕ್ ಒಂಟಿಯಾಗಿದ್ದಾಳೆ ಅಂತ ಆಕೆಯ ಮೇಲೆ ಹಲ್ಲೆ ನಡೆಸಿ ಚಿನ್ನಾಭರಣವನ್ನ ದೋಚಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಶಿಲ್ಘಟ್ಟ ಟೌನ್ ಲಿಮಿಟ್ಸಲ್ಲಿ 10ನೇ ತಾರೀಕಿಗೆ ಮನೆಯಲ್ಲಿ ಯಾವುದು ದರೋಡೆ ಆಗಿದೆ ಈ ಥರ ಮಾಹಿತಿ ಬಂದಿತ್ತು. ಆ ಮಾಹಿತಿ ಪ್ರಕಾರ FIR ಪ್ರಕಾರ ಒಬ್ಬರು ಲೇಡಿ ಮುಬಾರಕ್ ಅವ್ರದ್ದು ಮನೆ ಇದೆ ಇಲಾಹಿ ನಗರ್ ಶಿಲ್ಘಟ್ಟ ಟೌನಲ್ಲಿ. ಮನೆಯಲ್ಲಿ ಒಬ್ಬರೇ ಇತ್ತು ಆ ದಿನ, ಬಿಕಾಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಜ್ಮೇರ್ಗೆ ಪಿಲ್ಗ್ರಿಮೇಜ್ಗೆ ಹೋಗಿದ್ದಾರೆ ಈ ಥರ ಮಾಹಿತಿ ಇದೆ. ಸೊ ಆ ದಿನ ಅವರು ಈವ್ನಿಂಗ್
ಡಿ ಮಾರ್ಟ್ಗೆ ಹೋಗಿದ್ದಾರೆ ಮಗಳ ಜೊತೆಗೆ, ಮಗಳು ಫ್ಯಾಮಿಲಿ ಮೆಂಬರ್ ಜೊತೆಗೆ ಬೈ ಕಾರ್. ಆಮೇಲೆ ವಾಪಸ್ ಬಂದು 10:30ಗೆ ಮಗಳು ಮನೆಗೆ ಹೋಗಿ ಊಟ ಮಾಡಿ ರಾತ್ರಿ 1 ಗಂಟೆಗೆ ಇವ್ರದ್ದು ಮಗಳದ್ದು ಹಸ್ಬೆಂಡ್ ಮಗಳದ್ದು ಹಸ್ಬೆಂಡ್ ತಮ್ಮ ಮನೆಗೆ ಡ್ರಾಪ್ ಮಾಡಿ ಹೋಗಿದ್ದಾರೆ ಇವರಿಗೆ. ಆಮೇಲೆ ಈ ಲೇಡಿ ಹೇಳ್ತಾ ಇದ್ದಾರೆ ರಾತ್ರಿ 1 ಗಂಟೆಗೆ ಯಾವಾಗ ಇವರು ಬಂದಿದ್ದಾರೆ ಮನೆ ಎಂಟ್ರಿ ಟೈಮಲ್ಲಿ ಯಾರು ಹಿಂದೆಯಿಂದ ಬಂದು ಇವರಿಗೆ ಪುಷ್ ಮಾಡಿದ್ದಾರೆ ಒಳಗಡೆ. ಅವರಿಗೆ ಹೊಡೆದು ಈ ಟೇಪಿಂದ ಕಟ್ಟಿ ಹಾಕಿದ್ದಾರೆ ಕೈ ಕಾಲಿಗೆ, ಜೊತೆಗೆ ಅವರದು ಮುಖಗೆ ಕೂಡ ಒಂದು ಟೇಪ್ ಹಾಕಿದ್ದಾರೆ. ಆಮೇಲೆ ಸ್ವಲ್ಪ ಹೊಡೆದಿದ್ದಾರೆ ಲೇಡಿಗೆ. ಆಮೇಲೆ ಆ ಲೇಡಿ ಸ್ವಲ್ಪ ಅನ್ಕಾನ್ಷಿಯಸ್ ಥರ ಆಗಿ ಅಲ್ಲಿ ಇತ್ತು. ಮನೆ ಎಲ್ಲ ಚೆಕ್ ಮಾಡಿ ಮನೆಯಲ್ಲಿ ಇವರು ಆರೋಪಿಗಳು ಯಾರು ಇತ್ತು ಅವರು 1 ಗಂಟೆಯಿಂದ ರಾತ್ರಿ 5 ಗಂಟೆ ತನಕ ಅಲ್ಲಿ ಇತ್ತು. ಮನೆ ಒಳಗಡೆ ಎಲ್ಲ ಚೆಕ್ ಮಾಡಿದ್ದಾರೆ. ದೇವರ ಮನೆಯದು ಒಂದು ರೂಮ್ ಇದೆ, ಯಾವ ಜಾಗ ಇವರು ಕುರಾನ್ ವಗೇರ ಹಾಕಿದ್ದಾರೆ ಆ ಜಾಗ ಎಲ್ಲ ಒಳವೆಗಳು ಇದೆ. ಈ ಥರ ಮೊದಲಿಂದ ಅವ್ರಿಗೆ ಏನೂ ಮಾಹಿತಿ ಇತ್ತು. ಸೊ ಆ ಜಾಗ ಎಲ್ಲ ಫುಲ್ ಚೆಕ್ ಮಾಡಿ ಅವ್ರಿಗೆ ಏನು ಸಿಕ್ಕಿದೆ ಗೋಲ್ಡ್ ಮತ್ತು ಸಿಲ್ವರ್ ಐಟಮ್ಸ್ ಅದನ್ನು ತಗೊಂಡು ಹೋಗಿ ಬೆಳಿಗ್ಗೆ 5 ಗಂಟೆಗೆ ಓಡಿಬಿಟ್ಟ ಆರೋಪಿಗಳು. ಆಮೇಲೆ ಈ ಅಮ್ಮ 6 ಗಂಟೆಗೆ ಫೋನ್ ಮಾಡಿ ಅವ್ರ ಮಗಳಿಗೆ ತಿಳಿಸಿದ್ದಾರೆ ಕಿ ಈ ಥರ ರಾತ್ರಿ ರಾಬರಿ ಆಗಿದೆ ಅವ್ರ ಜೊತೆಗೆ. ಸೊ ಆ FIR ಪ್ರಕಾರ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಈ ಕೇಸ್ ಈಗ ನಾವು ಮೊನ್ನೆ ಪತ್ತೆ ಆಗಿದೆ. ಈ ಕೇಸಲ್ಲಿ ಟೋಟಲ್ 3 ಜನ ಆರೋಪಿಗೆ ಅರೆಸ್ಟ್ ಮಾಡಿದ್ದೀವಿ. ಈ ಕೇಸಲ್ಲಿ ವಿಶೇಷ ಏನಿದೆ ಕಿ ಮಗಳದು ಹಸ್ಬೆಂಡ್ ಮತ್ತು ಅವರ ತಮ್ಮ ಮತ್ತು ಈ 2 ಜನದು ಫಾದರ್ ಯಾರು ಇದ್ದಾರೆ ಅಂದರೆ ಮಗಳದು ಫಾದರ್ ಇನ್ ಲಾ, ಈ 3 ಜನ ಆರೋಪಿ ಇದ್ದಾರೆ ಈ ಕೇಸಲ್ಲಿ. ಫಸ್ಟ್ ಶಾರುಖ್, ಸೆಕೆಂಡ್ ಸಾದಿಕ್ ಮತ್ತು ಥರ್ಡ್ ಪರ್ಸನ್ ಇನಾಯತ್. ಈ 3 ಜನ ಇದನ್ನು ಪ್ಲ್ಯಾನ್ ಮಾಡಿ ಅವರದು ಮನೆಯಲ್ಲಿ ರಾತ್ರಿ ರಾಬರಿ ಮಾಡಿದ್ದಾರೆ. ಇನ್ನು ಅಕ್ಕನ ಮನೆಗೆ ಕನ್ನ ಹಾಕಲು ಪ್ಲಾನ್ ಮಾಡುವ ಮೊದಲು CCTV ವೈರ್ಗಳನ್ನ ಕಟ್ ಮಾಡಿ ನಂತರ ಮನೆಯ ಮೇಲ್ಛಾವಣಿಯ ಮೆಟ್ಟಿಲ ಬಾಗಿಲಿನಿಂದ ಒಳನುಗ್ಗಿದ ಇವರು ಮುಬಾರಕ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಕಣ್ಣಿಗೆ, ಮುಖಕ್ಕೆ, ಕುತ್ತಿಗೆ ಭಾಗಕ್ಕೆ ಟೇಪ್ನಿಂದ ಸುತ್ತಿ ಹಾಕಿ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಇನ್ನು ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ಶಿಡ್ಲಘಟ್ಟ ಪೊಲೀಸರಿಗೆ ಹಲ್ಲೆಗೊಳಗಾಗಿದ್ದ ಮಹಿಳೆ 3 kg ಬಂಗಾರ ಕಳುವಾಗಿದೆ ಅಂತ ದೂರು ನೀಡಿದ್ರು. ಆದರೆ ಈಗ ಈ ಬಂಧಿತರಿಂದ ಕೇವಲ 481 ಗ್ರಾಂ ಬಂಗಾರದ ಆಭರಣಗಳು ಸೇರಿದಂತೆ 819 ಗ್ರಾಂ ಬೆಳ್ಳಿಯ ಆಭರಣಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ಕೇಸಲ್ಲಿ ಸ್ಟಾರ್ಟಿಂಗಲ್ಲಿ ಲೇಡಿ 1 kg 3 kg ಹೋಗಿದೆ, ಬೇರೆ ಬೇರೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲರಿಗೆ ಕಿ 1 kg ಹೋಗಿದೆ, 3 kg ಹೋಗಿದೆ. ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಏನು ಗೊತ್ತಿಲ್ಲ, ಫ್ಯಾಮಿಲಿ ಮೆಂಬರ್ದು ಸ್ವಲ್ಪ ಗಲಾಟೆ ಇದೆ ಫ್ಯಾಮಿಲಿಯಲ್ಲಿ. ಅವರು ಹೇಳಿದ್ದಾರೆ ನಮಗೆ ಏನು ಗೊತ್ತಿಲ್ಲ ಎಷ್ಟು ಹೋಗಿದೆ. ಸೊ ನಮಗೆ ಈಗ ಅರೌಂಡ್ 400 ಗ್ರಾಮ್ ಗೋಲ್ಡ್ದು ರಿಕವರಿ ಮತ್ತು ಅರೌಂಡ್ 800 ಗ್ರಾಮ್ ಸಿಲ್ವರ್ದು ರಿಕವರಿ ನಾವು ಮಾಡಿದ್ದೀವಿ ಈ ಆರೋಪಿಗಳಿಂದ. ಮತ್ತು ಎಷ್ಟು ಇತ್ತು ಅದು ಅವರು ಫುಲ್ ಚೆಕ್ ಮಾಡಿದ್ದೀವಿ. ಅವ್ರ ಪ್ರಕಾರ ಎಷ್ಟು ಇತ್ತು ಅದು ಎಲ್ಲ ಸಿಕ್ಕಿದೆ. ಸೊ ಈ ಕೇಸಲ್ಲಿ ಫ್ಯಾಮಿಲಿ ಮೆಂಬರ್ಸ್ ದರೋಡೆ ಮಾಡಿದ್ದಾರೆ ಮನೆಯಲ್ಲಿ, ಇದು ರಿಕವರಿ ಕೂಡ ಆಗಿದೆ ಅವರಿಂದ. ಡೆಫಿನೆಟ್ಲಿ ಪ್ರೀ ಪ್ಲ್ಯಾನ್ಡ್ ಇದೆ. ಬೇಸಿಕ್ಲಿ ಈ ಲೇಡಿ ಯಾರ ಜೊತೆ ಆಫೆನ್ಸ್ ಆಗಿದೆ ಅವರದು ಬಾಕಿ ಫ್ಯಾಮಿಲಿ ಮೆಂಬರ್ ಜೊತೆಗೆ ರಿಲೇಷನ್ ಚೆನ್ನಾಗಿಲ್ಲ. ಹಸ್ಬೆಂಡ್ ಜೊತೆ ಕೂಡ ಚೆನ್ನಾಗಿಲ್ಲ ಮತ್ತು ಬೇರೆ ಮಕ್ಕಳ ಜೊತೆ ಕೂಡ ಚೆನ್ನಾಗಿಲ್ಲ. ಓನ್ಲಿ ಮಗಳು ಯಾರ್ದು ಹಸ್ಬೆಂಡ್ ವಗೇರ ಈಗ ಈ ಕಳ್ಳತನ ಮಾಡಿದ್ದಾರೆ ಅವ್ರ ಜೊತೆ ಚೆನ್ನಾಗಿದೆ ರಿಲೇಷನ್, ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ರೆಗ್ಯುಲರಾಗಿ, ಬೇರೆ ಯಾರ ಜೊತೆ ಮಾತಾಡಲ್ಲ. ಮತ್ತು ಇವರ ಹತ್ರ ಏನು ಪ್ರಾಪರ್ಟಿ ಇದೆ ಅದು ಕೂಡ ಫ್ಯಾಮಿಲಿ ಮೆಂಬರ್ಸ್ಗೆ ಏನು ಗೊತ್ತಿಲ್ಲ. ಬಟ್ ಅವರಿಗೆ ಅನುಮಾನ ಇತ್ತು ಕಿ ಲೇಡಿ ಹತ್ರ ಸುಮಾರು ಗೋಲ್ಡ್ ವಗೇರ ಇದೆ, ಸಿಲ್ವರ್ ವಗೇರ ಇದೆ, ನಮಗೆ ಕೊಡ್ತಾ ಇಲ್ಲ ಮಕ್ಕಳಿಗೆ. ಈ ಥರ ಒಂದು ಮನಸ್ಸಲ್ಲಿ ಅವ್ರದ್ದು ಒಂದು ಪಾಯಿಂಟ್ ಇತ್ತು ಕಿ ನಮಗೆ ಕೊಡ್ತಾ ಇಲ್ಲ. ಜೊತೆಗೆ ಈ ಯಾರು ಈ ಆಫೆನ್ಸ್ ಮಾಡಿದ್ದಾರೆ ಅವ್ರಿಗೆ ಈ ಥರ ಇತ್ತು ಕಿ ನಮಗೆ ಸ್ವಲ್ಪ ದುಡ್ಡು ಬೇಕು, ನಮ್ಮ ಮನೆ ಪಕ್ಕ ಇಲ್ಲ, ಏನು ಶೀಟ್ದು ಮನೆ ಇದೆ, ನಮಗೆ ಅವರ ಕಡೆಯಿಂದ ಏನು ಹೆಲ್ಪ್ ಆಗುತ್ತೆ. ಮೇ ಬಿ ಪಾಸ್ಟಲ್ಲಿ ಏನು ಕೇಳಿದ್ದಾರೆ, ಆ ಲೇಡಿ ಏನು ಕೊಡಲಿಲ್ಲ. ಬಟ್ ಇವರಿಗೆ ಮೊದಲಿಂದ ಗೊತ್ತಿತ್ತು. ಜೊತೆಗೆ ಈಗ ಅವರಿಗೆ ಅಪರ್ಚುನಿಟಿ ಕೂಡ ಸಿಕ್ಕಿದೆ ಕಿ ಮನೆಯದವರು ಎಲ್ಲರೂ ಅಜ್ಮೇರ್ಗೆ ಹೋಗಿದ್ದಾರೆ, ಮನೆಯಲ್ಲಿ ಯಾರೂ ಇಲ್ಲ, ಲೇಡಿ ಒಬ್ಬರೇ ಇದ್ದಾರೆ. ಈ ಕಾರಣ ಬಗ್ಗೆ ಇದನ್ನು ಪ್ರೀ ಪ್ಲ್ಯಾನ್ ಮಾಡಿ ಈ ಆಫೆನ್ಸ್ಗೆ ಮಾಡಿದ್ದಾರೆ. ಮಗಳು ಆರೋಪಿ ಇಲ್ಲ ಈ ಕೇಸಲ್ಲಿ, ನಮ್ಮ ಪ್ರಕಾರ ಅವ್ರದ್ದು ಇನ್ವಾಲ್ವ್ಮೆಂಟ್ ಇಲ್ಲ ಅದು. ಬಟ್ ಏನಾದರೂ ಇದೆಯಾ ಅವ್ರಿಗೆ ಏನಾದರೂ ಮಾಹಿತಿ ಇತ್ತು ಅದು ನಾವು ವೆರಿಫೈ ಮಾಡ್ತೀವಿ.
ಒಟ್ನಲ್ಲಿ ಕಳ್ಳತನ ಆದ ದಿನವೇ ಪೊಲೀಸರು ಮುಬಾರಕ್ನ ಅಳಿಯ ಶಾರುಖ್ ಪಾಷಾನನ್ನ ವಶಕ್ಕೆ ಪಡೆದಿದ್ರು ನನಗೇನು ಗೊತ್ತೇ ಇಲ್ಲ ಅನ್ನೋ ತರ ನಾಟಕ ಮಾಡಿದ್ದ. ಆದ್ರೆ ಕೊನೆಗೆ ಪೊಲೀಸರು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟು ವಿಚಾರಿಸಿದಾಗ ಸತ್ಯ ಬಾಯ್ಬಿಟ್ಟಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಸಿಂಪಲ್ ಆದ್ರೂ ರಾಯಲ್ ಆಗಿ ಕಾಣಿಸೋ ಸ್ಟಿಚಿಂಗ್ ಬಟ್ಟೆಗಳಿಗಾಗಿ ಪ್ರಾರಂಭವಾಗಿದೆ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಸ್ಥಳ MJ ರಸ್ತೆ, ಟೌನ್ ಪೊಲೀಸ್ ಸ್ಟೇಷನ್ ಹತ್ತಿರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಶೂಟಿಂಗ್ ಅಂಡ್ ಶರ್ಟಿಂಗ್ಗಳು, ಶುಭ ಸಮಾರಂಭಗಳಿಗೆ ಎಲ್ಲಾ ರೀತಿಯ ಬ್ರಾಂಡೆಡ್ ಕಲೆಕ್ಷನ್ಸ್ ಅಂಡ್ ಜೆನ್ಯೂನ್ ಬ್ರ್ಯಾಂಡ್ಸ್ ಆದ ಲೆನಿನ್, ರೈಮಂಡ್ಸ್, ಗಿಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಲೆನಿನ್, ಸಿಯಾರಾಮ್, ರೇಡಿಯಂಟ್ ಟೇಲರ್, ಖದರ್ ಬಟ್ಟೆಗಳು ದೊರೆಯುತ್ತದೆ. ಬರೀ ಬಟ್ಟೆಗಳು ಮಾತ್ರವಲ್ಲ, ಆಲ್ ಟೈಪ್ ಆಫ್ ರಾಯಲ್ ಫುಟ್ವೇರ್ ಸಹ ದೊರೆಯುತ್ತದೆ. ವಿಶೇಷ ಸೂಚನೆ, ನಮ್ಮಲ್ಲಿ ಓಪನಿಂಗ್ ಆಫರ್ ಎಂದು ಏನೇ ಖರೀದಿಸಿದ್ರೂ ಸಹ ವರ್ಷ ಪೂರ್ತಿ ಅದೇ ಡಿಸ್ಕೌಂಟ್ ಬೆಲೆಯಲ್ಲಿ ದೊರೆಯುತ್ತದೆ. ಆಫರ್ ಸೀಮಿತ ದಿನಗಳವರೆಗೆ ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362389033. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟು ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದ್ರೆ ಬಿಸ್ಫೆನಾಲ್ A ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ನಂಥ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರವೇ ನಿಷೇಧಿಸಿದೆ. ಹಾಗಾದ್ರೆ ಸೊಲ್ಯೂಷನ್ ಏನು? ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ. ಶುದ್ಧತೆಯ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಮಾಡಿ. ಇನ್ಯಾಕೆ ತಡ, ಈ ಕೂಡಲೇ ಆರ್ಡರ್ ಮಾಡಿ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ. DC or DTCP ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ.
ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲ್ಯಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲ್ಯಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಅವರಿಬ್ಬರು ಪರಸ್ಪರ ಪ್ರೀತಿಯಲ್ಲಿದ್ದರು. ಪೋಷಕರ ವಿರೋಧ ನಡುವೆ ಎರಡೂ ಕುಟುಂಬಗಳನ್ನು ಒಪ್ಪಿಸಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಕೊಂಡಿದ್ದರು. ಆದರೆ ಅವರಿಬ್ಬರ ಮೇಲೆ ಅದ್ಯಾರ ಕಣ್ಣು ಬಿತ್ತು ಏನೋ ಆಗಬಾರದ ಘಟನೆ ನಡೆದು ಇಡೀ ಊರೆಲ್ಲ ಕಣ್ಣೀರಾಕುವಂತಾಗಿದೆ. ಹೀಗೆ ಇಡೀ ಊರೇ ಕಣ್ಣೀರಾಗ್ತಾ ಇರೋ ಮನ ಕಲಕುವ ದೃಶ್ಯಗಳು. ಮತ್ತೊಂದು ಕಡೆ ಪ್ರೀತಿಸಿದ ಹುಡುಗಿ ಕಣ್ಣಿನ ಮುಂದೆಯೇ ಉಸಿರು ಚೆಲ್ಲಿರುವಂತಹ ಘಟನೆ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬಾಗೇಪಲ್ಲಿ ತಾಲೂಕಿನ ಪಿಚ್ಚಲವಾರಪಲ್ಲಿಯಲ್ಲಿ. ಇಲ್ಲಿ ಕಾಣ್ತಾ ಇರೋ ಈ ನವ ದಂಪತಿಯ ಹೆಸರು ವರ್ಷಿಣಿ ಸುರೇಂದ್ರ ಅಂತ. 2 ವರ್ಷಗಳು ಪ್ರೀತಿಸಿ ಪೋಷಕರನ್ನ ಒಪ್ಪಿಸಿ ಕೇವಲ 3 ತಿಂಗಳ ಹಿಂದೆ ವಿಧುರಾಶ್ವತ್ಥ ದೇವಸ್ಥಾನದಲ್ಲಿ ಸಪ್ತಪದಿ ತುಳಿದಿದ್ರು. ಆದ್ರೆ ಹುಡುಗಿಗೆ ತಾಳಿ ಕಟ್ಟಿ ಇನ್ನೂ 3 ತಿಂಗಳು ಕಳೆದಿಲ್ಲ. ನೀನೇ ಚಿನ್ನ ರನ್ನ ಅಂತಿದ್ದ ಹುಡುಗಿಗೆ ಅರುಂಧತಿಯ ನಕ್ಷತ್ರ ತೋರಿಸಿದ್ದು ಇನ್ನೂ ಮರ್ತಿಲ್ಲ. ಅಷ್ಟರಲ್ಲೇ ಆಗಬಾರದ ಘಟನೆಯೊಂದು ಆಗಿ ಇಡೀ ಕುಟುಂಬದಲ್ಲಿ ಸೂತಕದ ಛಾಯೆ ಮೂಡಿಸಿದೆ. ಹೌದು, ವರ್ಷಿಣಿ ಬೆಂಗಳೂರಿನ ಕಾಲೇಜಿನಲ್ಲಿ ಪ್ರಥಮ ವರ್ಷದ BSc ನರ್ಸಿಂಗ್ ವ್ಯಾಸಂಗ ಮಾಡ್ತಾ ಇದ್ರು. ವಾರಕ್ಕೆ 1 ಬಾರಿ ಊರಿಗೆ ಬರ್ತಿದ್ರು. ಕಳೆದ ಸಂಜೆ ಅದರಂತೆಯೇ ಹೆಂಡತಿಯನ್ನ ಕರ್ಕೊಂಡು ಪತಿ ತನ್ನ ಬೈಕ್ನಲ್ಲಿ ಮನೆಗೆ ಬರುವ ವೇಳೆ ಮುಂದೆ ಬರ್ತಾ ಇದ್ದ ಕಾರಿನ ಹೆಡ್ಲೈಟ್ ಇಂದಾಗಿ ರಸ್ತೆ ಕಾಣದಂತಾಗಿ ರಸ್ತೆಯಲ್ಲೇ ಕೆಟ್ಟು ನಿಂತಿದ್ದ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದು ಘಟನೆಯಲ್ಲಿ ವರ್ಷಿಣಿ ಇಹಲೋಕ ತ್ಯಜಿಸಿದ್ದಾಳೆ. ಸುರೇಂದ್ರ, ನಮ್ಮೂರು ಪಿಚ್ಚಲವಾರಪಲ್ಲಿ, ಮಾರಗಾಂಗುಂಟೆ ಪಂಚಾಯಿತಿ. ನಾವು 2 ವರ್ಷಗಳಿಂದ ಪ್ರೀತಿ ಮಾಡ್ಕೊಂಡಿದ್ದು. ಕುಟುಂಬನೆಲ್ಲ ಒಪ್ಪಿಸಿ, ಫ್ಯಾಮ್ಲಿನೆಲ್ಲ ಒಪ್ಪಿಸ್ಬಿಟ್ಟು ಮದುವೆ ಮಾಡ್ಕೊಂಡಿದ್ವಿ. ಆಗಸ್ಟ್ 15ನೇ ತಾರೀಕು ಈ ಇಯರ್. ನಾನು ಡ್ರೈವಿಂಗ್ ಕೆಲಸ ಮಾಡ್ತಿದ್ದೀನಿ. ಸ್ವಂತ ಬುಲೋರ್ ಐತೆ. ಟೊಮೆಟೊ ಮಾರ್ಕೆಟಿಗೆ ಓಡಿಸ್ತಿದ್ದೆ. ವಾರ ಮನೆಗೆ ಬರ್ತಿದ್ಲು. ವೀಕ್ಲಿ ಸ್ಯಾಟರ್ಡೆ ಸಂಡೇ ಕಾಲೇಜಲ್ಲಿ ಓದ್ತು. ಶ್ರೀ ವೆಂಕಟೇಶ್ವರ ಕಾಲೇಜು, ಇಂಜಿನಿಯರಿಂಗ್, ವಿದ್ಯಾನಗರ ಕ್ರಾಸು. ಡೈಲಿ ವೀಕ್ಲಿ ಸಂಡೇ ಸ್ಯಾಟರ್ಡೆ ರಜೆ ಇತ್ತು. ಫ್ರೈಡೇ ನೈಟು ಬರ್ತಿದ್ಲು. ಕರ್ಕೊಂಬರೋಕ್ಕಂತ ನಾನು ಹೊರಟಿದ್ದೆ. ಕರ್ಕೊಂಬರೋವಾಗ ದಾರಿಯಲ್ಲಿ ನಿರ್ಲಕ್ಷ್ಯದಿಂದ ಟ್ರ್ಯಾಕ್ಟರ್ ಪಂಚರ್ ಆಗಿಬಿಟ್ಟು ರೋಡಲ್ಲೇ ಬಿಟ್ಟಾಗ್ಬಿಟ್ಟಿದ್ರು. ಆಪೋಸಿಟ್ ಬಂದಿದ್ದ ಕಾರ್ ಲೈಟಿಂಗ್ಗೆ ನನಗೆ ಕಾಣಿಸ್ಲಿಲ್ಲ. ಅದು ಕಾರ್ ಆಪೋಸಿಟ್ ಲೈಟ್ ನನ್ನ ತಲೆ ಕಣ್ಣಲ್ಲಿ ಬೀಳಿದ ತಕ್ಷಣ ನನಗೇನು ಕಾಣಿಸ್ಲಿಲ್ಲ. ಅದನ್ನ ಹೋಗ್ಬಿಟ್ಟು ಟ್ರಾಲಿಗೆ ಹೊಡೆದ್ಬಿಟ್ಟಿದ್ದೀವಿ. ನನಗೆ ಚೂರು ಗಾಯ ಆಗೈತೆ. ವರ್ಷಿಣಿ ಸ್ಪಾಟ್. ಯಾವ ರೀತಿ ಆಗಬೇಕಂದ್ರೆ ಏನಾಗಬೇಕಾಗುತ್ತೆ ಸರ್, ನಾವೇನು ಮಾಡೋಕ್ಕಾಗಲ್ಲ. ಇನ್ನೊಂದು ಸಾರಿ ಹಂಗೇನು ಆಗಬಾರ್ದಂದ್ರೆ ಪೊಲೀಸವರು ಎಲ್ಲ ಅಧಿಕಾರಿಗಳು ಇದಕ್ಕೆ ಸ್ವಲ್ಪ ನಿರ್ಲಕ್ಷ್ಯ ತೋರ್ಬೇಕು ಅಂತ ಹೇಳ್ಕೊಳ್ತೀನಿ ಅಷ್ಟೇ.
ಇನ್ನು 3 ತಿಂಗಳ ಹಿಂದೆ ಮದುವೆಯಾಗಿದ್ದ ಜೋಡಿಗೆ ಅದ್ಯಾರ ಕಣ್ಣು ಬಿದ್ದಿತ್ತೋ ಏನೋ 3 ತಿಂಗಳಿಗೆ ಬದುಕಿನ ಸುಂದರ ಸಂಸಾರವನ್ನ ತ್ಯಜಿಸಿ ವರ್ಷಿಣಿ ಪರಲೋಕಕ್ಕೆ ಪಯಣ ಬೆಳೆಸಿರೋದು ಇಡೀ ಗ್ರಾಮದಲ್ಲಿ ಶೋಕದ ವಾತಾವರಣ ತುಂಬಿಸಿದೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಭಾಗ್ಯನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನಾನು ಪಿಚಿಲವಾರಪಲ್ಲಿ ಗ್ರಾಮದಲ್ಲಿ ವಾಸವಾಗಿದ್ದೀನಿ. ಈ ಘಟನೆ ನಡೆಯುವುದು ತುಂಬ ಬಾಧಾಕರವಾಗಿದೆ. ಇದರಲ್ಲಿ ನಿರ್ಲಕ್ಷ್ಯ ಧೋರಣೆ ಅನ್ನೋದು ತುಂಬ ಎಚ್ಚೆತ್ತುಕೊಂಡಿದೆ. ಟ್ರ್ಯಾಕ್ಟರ್ ಮಾಲೀಕರು ನಡಿ ರಸ್ತೆಯಲ್ಲಿ ಟ್ರ್ಯಾಕ್ಟರ್ ನಿಲ್ಲಿಸಿರೋದು ಮೊದಲನೇ ತಪ್ಪು. ಅದನ್ನು ಅಲ್ಲೇ ಬಿಟ್ಟು ಓಡಾಡ್ತಾ ಇರೋದು ನಮ್ಮ ಪೊಲೀಸ್ ಸಿಬ್ಬಂದಿಯವರು ತೆಗೆಸಬೇಕಾಗಿತ್ತು. ಅದು ಅವ್ರು ಮಾಡಿಲ್ಲ. ಅದು ಬೆಳಗ್ಗೆನೇ ಅದು ಒಂದು ದಿವಸ ಏನೋ ಆಗಿತ್ತಂತೆ ಮೊದಲೇ ಅಲ್ಲಿ ಪಂಚರ್ ಆಗಿ ತೆಗೆಸಬೇಕಾಗಿತ್ತು. ಇದೆಲ್ಲ ನಿರ್ಲಕ್ಷ್ಯದಿಂದ ನಡೆದಿರೋದು. ಸರ್, ಇನ್ನೊಬ್ರಿಗೆ ಯಾರಿಗೂ ಇಂಥ ತೊಂದರೆ ಆಗಬಾರ್ದಲ್ಲ, ಅದಕ್ಕೆಲ್ಲರೂ ಸ್ವಲ್ಪ ಜಾಗೃತಿಯಾಗಿರಬೇಕು. ಜವಾಬ್ದಾರಿಯಿಂದ ಅದನ್ನು ತೆಗೆಸಬೇಕಾಗಿತ್ತು ಮೊದಲು. ಮಾಲೀಕರು ಅಲ್ಲಿಲ್ವಲ್ಲ ಸರ್, ಮಾಲೀಕರದು ನಿರ್ಲಕ್ಷ್ಯನೇ. ಅದು ನಡಿಬಾರ್ದಾಗಿತ್ತು. ಒಟ್ಟಾರೆ ಮದುವೆಯಾಗಿ 100 ಕನಸು ಕಂಡಿದ್ದ ವರ್ಷಿಣಿಗೆ ಜವರಾಯನ ಅಟ್ಟಹಾಸದಿಂದ ತನ್ನನ್ನೇ ನಂಬಿಕೊಂಡಿದ್ದ ಕುಟುಂಬಕ್ಕೆ ಕಣ್ಣೀರನ್ನ ಉಳಿಸಿ ತನ್ನ ಪಯಣ ಮುಗಿಸಿದ್ದಾಳೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಪೊಲೀಸರು ಶ್ರೀಗಂಧದ ತುಂಡುಗಳನ್ನು ಕಳ್ಳತನ ಮಾಡಿದ್ದ ಆರೋಪಿಗಳನ್ನು ಬಂಧಿಸಿ 3.20 ಲಕ್ಷ ರು ಮೌಲ್ಯದ ಶ್ರೀಗಂಧದ ಮರದ ತುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಶ್ರೀಗಂಧದ ಕಳ್ಳತನದ 8 ಮಂದಿ ಆರೋಪಿಗಳನ್ನು ಬಂಧಿಸಿ ಅವರಿಂದ 3.20 ಲಕ್ಷ ಬೆಲೆ ಬಾಳುವ 32 ಕೆಜಿ ಶ್ರೀಗಂಧ ಮರದ ತುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬಟ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ನಲ್ಲಗುಟ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 47ರಲ್ಲಿ ಇರುವ ಶ್ರೀಗಂಧದ ಮರಗಳ ತೋಟದಲ್ಲಿ ಕಳ್ಳರು ಸುಮಾರು 1.5 ಲಕ್ಷ ರು ಬೆಲೆ ಬಾಳುವ 6 ಶ್ರೀಗಂಧದ ಮರಗಳನ್ನು ಕಟಾವು ಮಾಡಿ ಮರದ ಬುಡಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಎಂದು ಜುಲೈ 22ರಂದು ಮಾಲೀಕ ಖಲೀಲ್ ಬೇಗ್ ಅವರು ದೂರು ನೀಡಿದ್ರು. ಬೊಮ್ಮೇಪಲ್ಲಿ ಗ್ರಾಮದ ಸರ್ವೆ ನಂಬರ್ 30/19ರಲ್ಲಿ ಇರುವ ಶ್ರೀಗಂಧದ ಮರಗಳ ತೋಟದಲ್ಲಿ ಕಳ್ಳರು ಸುಮಾರು 1 ಲಕ್ಷ ಬೆಲೆ ಬಾಳುವ 5 ಶ್ರೀಗಂಧದ ಮರಗಳನ್ನು ಕಟಾವು ಮಾಡಿ ಮರದ ಬುಡಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಎಂದು ಮಾಲೀಕ ರಮೇಶ್ ಕಳೆದ ಜುಲೈ 24ರಂದು ದೂರು ನೀಡಿದ್ರು. ಹೀಗೆ 2 ಪ್ರಕರಣಗಳು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ವು. ಗಂಭೀರವಾಗಿ ಪರಿಗಣಿಸಿದ್ದ ಪೊಲೀಸರು ಕಳ್ಳರ ಪತ್ತೆಗಾಗಿ ಡಿವೈಎಸ್ಪಿ ಮುರಳೀಧರ್, ಕೆಂಚಾಲಹಳ್ಳಿ ವೃತ್ತ ನಿರೀಕ್ಷಕ ಜಿಸಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಕಳ್ಳರನ್ನ ಪತ್ತೆ ಮಾಡಲು ವಿಶೇಷ ಪತ್ತೇದಾರಿ ತಂಡವನ್ನ ರಚಿಸಲಾಗಿತ್ತು. ವಿಶೇಷ ಪತ್ತೇದಾರಿ ತಂಡ ತೋಟಗಳಿಗೆ ಭೇಟಿ ನೀಡಿ ಸಮಗ್ರವಾಗಿ ಪರಿಶೀಲನೆ ನಡೆಸಿ ಮಾಹಿತಿಯನ್ನ ಕಲೆ ಹಾಕಿ ವೈಜ್ಞಾನಿಕವಾಗಿ ತನಿಖೆ ಕೈಗೊಂಡಿದ್ರು. ಸುತ್ತಮುತ್ತಲ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ಮತ್ತು ಕಳ್ಳತನದ ಶ್ರೀಗಂಧದ ಮಾರಾಟ ದಂಧೆಯ ಮೇಲೂ ಕಣ್ಣಿರಿಸಿ ಆರೋಪಿಗಳನ್ನ ಪತ್ತೆ ಮಾಡಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಕಸಬಾ ಹೋಬಳಿಯ ಹೊಸಹಳ್ಳಿ ಗ್ರಾಮದ ತೀರ್ಥಕುಮಾರ್ ಮತ್ತು ಮೂರ್ತಿ, ಮಾಯಸಂದ್ರ ಗ್ರಾಮದ ಗೌಸ್ ಪಾಷಾ ಮತ್ತು ಅಫ್ಸರ್ ಪಾಷಾ, ಅದೇ ತಾಲೂಕಿನ ಬ್ಯಾಟರಹಳ್ಳಿ ಗ್ರಾಮದ ಮನೋಜ್, ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಕರಿಮಾರನಹಳ್ಳಿ ಗ್ರಾಮದ ಭರತ್ ಮತ್ತು ಶಿವ, ವಿಜಯನಗರದ ಏಜಾಜ್ ಬಂಧಿತ ಆರೋಪಿಗಳಾಗಿದ್ದಾರೆ. ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬಟ್ಲಹಳ್ಳಿ ಪಿಎಸ್ಐ ಶಿವಕುಮಾರ್, ಸಿಬ್ಬಂದಿ ಮಂಜುನಾಥ್, ವೆಂಕಟೇಶ್, ಪ್ರವೀಣ್ ಕುಮಾರ್, ನವೀನ್ ಕುಮಾರ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ಬಟ್ಲಹಳ್ಳಿ ಪೊಲೀಸರ ಕಾರ್ಯಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಮತ್ತು ಹೆಚ್ಚುವರಿ ಎಸ್ಪಿ ಜಗನ್ನಾಥ್ ರೈ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ವ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್
and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492 9986 74492. Another number 08156 272799. ಚಿಕ್ಕಬಳ್ಳಾಪುರ ರೈತರಿಗೆ ಸಂತಸದ ಸುದ್ದಿ. ಜಾನ್ ಡೀರ್ ಟ್ರ್ಯಾಕ್ಟರ್ ಇಕೋಟೌನ್ ಇನ್ಕಾರ್ಪೊರೇಷನ್. ಟ್ರ್ಯಾಕ್ಟರ್, ಕೃಷಿ ಸಲಕರಣೆಗಳು ಮತ್ತು ಸೇವೆಯನ್ನ ಒದಗಿಸಲಾಗುತ್ತದೆ. ಸ್ಥಳ ಅಗಲಗುರ್ಕಿ ಗೇಟ್ ನಿಯರ್ ಶಿಸೈರಾ ಹೋಟೆಲ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ರೈತ ಸ್ನೇಹಿ ಜಾನ್ ಡೀರ್ ಟ್ರ್ಯಾಕ್ಟರ್. ಅನ್ನದಾತರಿಗೆ ಡಬಲ್ ಧಮಾಕ. ಖರ್ಚು ಕಡಿಮೆ, ಉಳಿತಾಯ ಜಾಸ್ತಿ, ಅವಧಿ ಕಡಿಮೆ, ಕೆಲಸ ಜಾಸ್ತಿ. ಇದು ಬಯಲು ಸೀಮೆ ರೈತರಿಗೆ ವರದಾನ. ಜಾಂಡೀರ್ ಚೆನ್ನಾಗೈತಿ ಗಾಡಿ. ಈಗ 1 ಅವರ್ ಮಾಡೋ ಕೆಲಸನ 20 ಮಿನಿಟ್ಸ್ ಮಾಡ್ತಿದ್ದು. ನನ್ನ ಹತ್ರ ಹೇಳಿದ್ದೇವೆ ಇದ್ರದ್ದು. ಆಲ್ಮೋಸ್ಟ್ ಆಲ್ ಈಗ 6 ಇಯರ್ಸ್ ಆಯ್ತು ನಾನು ಯೂಸ್ ಮಾಡೋಕೆ. ನಮ್ಮಲ್ಲಿ ಕೃಷಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಉತ್ಕೃಷ್ಟ ಗುಣಮಟ್ಟದ ಸಲಕರಣೆಗಳು ದೊರೆಯುತ್ತದೆ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844956611. Another number 9972817644. ನಾವು ಜಾನ್ ಡೀರ್ ಟ್ರ್ಯಾಕ್ಟರ್ ತಗೊಂಡಿರೋದು ಜಿಂದಗಿ ಕಾ ಬೆಸ್ಟ್ ಡಿಸಿಷನ್. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789 9141868736 9964695789. ಈ ನೀರು ವಾಟರ್ ಪ್ಯೂರಿಫೈರ್ ಇಂದಾನೆ ತಗೊಂಡಿರೋದು. ತುಂಬಾ ಶುದ್ಧವಾಗಿದೆ ಅಂತ ಅನ್ನಿಸ್ತಾ ಇದೆಲ್ಲ. ಲೆಟ್ಸ್ ಡೂ ಎ ರಿಯಾಲಿಟಿ ಚೆಕ್. ಈ ಆನ್ಲೈನು ಅಥವಾ ಲೋಕಲ್ ವಾಟರ್ ಪ್ಯೂರಿಫೈಯರ್ಗಳಲ್ಲಿರೋ ಫಿಲ್ಟರ್ಗಳಲ್ಲಿ PPA ಅಂದರೆ ಬಿಸ್ಫೆನಾಲ್ ಎ ಅನ್ನೋಂಥ ಒಂದು ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸು, ಮಕ್ಕಳ ಕುಂಠಿತ ಬೆಳವಣಿಗೆ, ಇನ್ಫರ್ಟಿಲಿಟಿ, ಮಹಿಳೆಯರಲ್ಲಿ PCOD, ಟೈಪ್ 2 ಡಯಾಬಿಟೀಸು, ಬ್ಲಡ್ ಪ್ರೆಷರು ಹಾಗೂ ಕ್ಯಾನ್ಸರ್ ಅಂತ ರೋಗನೂ ಬರ್ಬೋದು. ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರನೇ ನಿಷೇಧ ಮಾಡಿದೆ. ಹಾಗಾದರೆ ಆಲ್ರೆಡಿ ನಿಮ್ಮ ಮನೇಲಿ ವಾಟರ್ ಪ್ಯೂರಿಫೈಯರ್ಗಳಿದಾವಲ್ಲ, ಅವನ್ನೇನು ಮಾಡಿ? ನಿಮ್ಮ ಮನೆಯಲ್ಲಿರೋ ವಾಟರ್ ಪ್ಯೂರಿಫೈಯರ್ಗಳಿಗೇನೆ ISI BIS ಸರ್ಟಿಫೈಡ್ ಆಗಿರುವಂತಹ ಒಳಗಿನ ಫಿಲ್ಟರ್ಸ್, ಪೈಪ್ಸ್, ಕನೆಕ್ಟರ್ಸ್ ಎಲ್ಲನೂ ಬದಲಾಯಿಸ್ಕೊಡಿ. ಕೇವಲ 3,800 ರೂಪಾಯಿಗೆ 1 ವರ್ಷ ವ್ಯಾರಂಟಿ ಕೂಡ ಸಿಗುತ್ತೆ. ಈ ಲಿಮಿಟೆಡ್ ಪೀರಿಯಡ್ ಆಫರ್ನ ಮಿಸ್ ಮಾಡ್ಕೊ. ನೀವು ಪ್ರೀತಿಸುವ ಕುಟುಂಬದ ಆರೋಗ್ಯಕ್ಕಾಗಿ ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ ಫಿಲ್ಟರ್ಸನ್ನೇ ಬಳಸಿ. ಈ ಕೂಡಲೇ ಆರ್ಡರ್ ಮಾಡಲು ಈ ನಂಬರ್ಗಳನ್ನು ಸಂಪರ್ಕಿಸಿ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ.
ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ರಾಜಕೀಯ ಬಲಾಢ್ಯರ ಪಾಲಾಗುತ್ತಿದ್ದ 6 ಕೋಟಿ ರು ಬೆಲೆ ಬಾಳುವ ಸರ್ಕಾರಿ ಬೀಳು ಜಮೀನನ್ನು ಮಂಗಳವಾರದಂದು ಪೊಲೀಸರ ಸರ್ಪಕಾವಲಿನಲ್ಲಿ ಭೂಮಾಪನ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿ ಗಡಿ ರೇಖೆ ಗುರುತಿಸಿರುವ ಘಟನೆ ನಡೆದಿದೆ. ಬಾಗೇಪಲ್ಲಿ ಪಟ್ಟಣದ ಸುತ್ತಮುತ್ತಲಿನ ಪ್ರದೇಶ ಸೇರಿದಂತೆ ಕಸಬಾ ಹೋಬಳಿ ವ್ಯಾಪ್ತಿಯಲ್ಲಿ ಭೂಮಿ ಬೆಲೆ ಗಗನ ಕುಸುಮವಾಗಿದೆ. ಚಿನ್ನದ ಬೆಲೆಗಿಂತ ಕೃಷಿ ಜಮೀನಿನ ಬೆಲೆ ವೇಗವಾಗಿ ಬೆಳೆಯುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಗೋಮಾಳ ಖರಾಬು ಜಮೀನುಗಳ ಕಬಳಿಕೆಗಾಗಿ ಪರಿತಪಿಸುತ್ತಿರುವ ಕೆಲ ಬಲಾಢ್ಯರು ತಹಸೀಲ್ದಾರ್ ಆದೇಶಕ್ಕೂ ಕಡವೆ ಕಾಸಿನ ಬೆಲೆ ನೀಡದೆ ಒತ್ತುವರಿ ಮಾಡಿಕೊಂಡಿರುವ ಸರ್ಕಾರಿ ಬೀಳು ಜಮೀನಿನ ಅಳತೆ ಕಾರ್ಯಕ್ಕೆ ಸದಾ ಅಡ್ಡಿಪಡಿಸಿ ದರ್ಪ ತೋರುತ್ತಿದ್ದ ಬಲಾಢ್ಯರ ನಡೆಗೆ ತಹಸೀಲ್ದಾರ್ ಮನೀಷಾ ಎಸ್ ಪತ್ರಿ ಎಡೆಮುರಿ ಕಟ್ಟಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಯಲ್ಲಂಪಲ್ಲಿ ಗ್ರಾಮದ ಸರ್ವೆ ನಂಬರ್ 490ರಲ್ಲಿ ಬಾಗೇಪಲ್ಲಿ ಪಾತಪಾಳ್ಯ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವ 11 ಎಕರೆ ಸರ್ಕಾರಿ ಜಮೀನು ಇದ್ದು, ಸದರಿ ಸರ್ಕಾರಿ ಜಮೀನಿನ ವಿಸ್ತೀರ್ಣದಲ್ಲಿ ಚಿಕ್ಕತಿಮ್ಮನಹಳ್ಳಿಯ ನಂಜುಂಡಪ್ಪ ಎಂಬುವವರಿಗೆ 2 ಎಕರೆ, ಯರ್ರಪ್ಪ ಎಂಬುವವರಿಗೆ 3 ಎಕರೆ ಜಮೀನು ಮಂಜೂರು ಆಗಿದೆ. ಉಳಿಕೆ 6 ಎಕರೆ ಜಮೀನು ಸರ್ಕಾರಿ ಬೀಳು ಎಂದು ಕಂದಾಯ ಇಲಾಖೆ ಮೂಲ ದಾಖಲೆ ಸೇರಿದಂತೆ ಪಹಣಿ ಮತ್ತು ಮುಟೇಷನ್ನಲ್ಲಿ ನಮೂದಿಸಿರುತ್ತಾರೆ. ಸರ್ಕಾರಿ ಜಮೀನಿನ ಅಳತೆಗೆ ಬಂದಂತಹ ಭೂಮಾಪನ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮದ ಕೆಲವರು ಪ್ರತಿ ಬಾರಿಯೂ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ. ತಹಸೀಲ್ದಾರ್ ಮನೀಷಾ ಪತ್ರಿ ಗ್ರಾಮದ ಆಡಳಿತ ಅಧಿಕಾರಿಗಳ ವರದಿಯಂತೆ ಸರ್ವೆ ನಂಬರ್ 490ರಲ್ಲಿ ಇರುವ ಸರ್ಕಾರಿ ಜಮೀನನ್ನ ಅಳತೆ ಮಾಡಲು ಸೂಕ್ತ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಡಿಸೆಂಬರ್ 15ರಂದು ಬಾಗೇಪಲ್ಲಿ ತಾಲೂಕು ಭೂಮಾಪನ ಸಹಾಯಕ ನಿರ್ದೇಶಕ ಮಂಜುನಾಥ್, ರಾಜಸ್ವ ನಿರೀಕ್ಷಕ ಪ್ರಶಾಂತ್, ತಾಲೂಕು ಸರ್ವೇಯರ್ ನರಸಿಂಹಮೂರ್ತಿ ಹಾಗೂ ಅಧಿಕಾರಿಗಳ ತಂಡದೊಂದಿಗೆ ಸರ್ಕಾರಿ ಬೀಳು ಜಮೀನು ಅಳತೆಗೆ ಹೋದಾಗ ಗ್ರಾಮದ ಕೆಲ ಬಲಾಢ್ಯರು ಸರ್ವೆ ಕಾರ್ಯ ನಡೆಸದಂತೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವುದರಿಂದ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಅಧಿಕಾರಿಗಳು ಹಿಂತಿರುಗಿರುವ ಪ್ರಸಂಗ ನಡೆದಿದ್ದು, ಡಿಸೆಂಬರ್ 23ರಂದು ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ಆಯೋಜಿಸಿ ಜಮೀನು ಅಳತೆ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ ಪತ್ರಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮುನಿರತ್ನಂ, ರಾಜಸ್ವ ನಿರೀಕ್ಷಕ ಪ್ರಶಾಂತ್, ತಾಲೂಕು ಸರ್ವೇಯರ್ ನರಸಿಂಹಮೂರ್ತಿ ಹಾಗೂ ಸಿಬ್ಬಂದಿ ವರ್ಗದವರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಚಿಂತಾಮಣಿ ನಗರದ ಹೋಟೆಲ್ಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳ ಬಳಕೆ ವ್ಯಾಪಕವಾಗಿದೆ ಎಂಬ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆಯ ಇನ್ಸ್ಪೆಕ್ಟರ್ ನಟರಾಜ್ ನೇತೃತ್ವದ ತಂಡವು ತಹಸೀಲ್ದಾರ್ ಅನುಮತಿಯನ್ನು ಪಡೆದು ಅನೇಕ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ಉಪಯೋಗಿಸುತ್ತಿದ್ದ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಪತ್ತೆ ಮಾಡಿದ್ದಾರೆ. ನಗರದ ವಿವಿ ಫಾಸ್ಟ್ ಫುಡ್ ಹೋಟೆಲ್ನಲ್ಲಿ 2, ವಿ ಆರ್ಯಭವನ್ನಲ್ಲಿ 2, ಮದೀನಾ ಹೋಟೆಲ್ನಲ್ಲಿ 2, ರಾಮಚಂದ್ರ ಟೀ ಸ್ಟಾಲ್ನಲ್ಲಿ 1, ಬಾಲಾಜಿ ಟಿಫನ್ ಸೆಂಟರ್ನಲ್ಲಿ 1 ಸೇರಿದಂತೆ ಹಲವು ಮಳಿಗೆಗಳಲ್ಲಿ 17 ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಎಲ್ಲ ಹೋಟೆಲ್ಗಳ ವಿರುದ್ಧ ಮೊಕದ್ದಮೆಯನ್ನು ದಾಖಲಿಸಲು ಜಂಟಿ ನಿರ್ದೇಶಕರಿಗೆ ವರದಿಯನ್ನು ಸಲ್ಲಿಸಲಾಗುವುದು ಎಂದು ಆಹಾರ ಇಲಾಖೆಯ ಇನ್ಸ್ಪೆಕ್ಟರ್ ನಟರಾಜು ತಿಳಿಸಿದರು. ಈ ದಿನ ಮಾನ್ಯ ತಹಸೀಲ್ದಾರ್ ಚಿಂತಾಮಣಿಯವರ ಆದೇಶದ ಮೇರೆಗೆ ಚಿಂತಾಮಣಿ ಟೌನಿನ 14 ಅಂಗಡಿಗಳ ಮೇಲೆ ದಾಳಿ ಮಾಡಿ ಆ ಅಂಗಡಿಯವರು ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಬಳಸುತ್ತಿದ್ದನ್ನು ಪತ್ತೆ ಹಚ್ಚಿ ಆ ಸಿಲಿಂಡರ್ಗಳನ್ನ ವಶಕ್ಕೆ ಪಡೆದು ಇವತ್ತು ನಾವು ಕೇಸನ್ನು ಜಾಯಿಂಟ್ ಡೈರೆಕ್ಟರ್ ಅವರಿಗೆ ಕೇಸು ದಾಖಲೆ ಮಾಡೋದಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ. ಆ ಪಟ್ಟಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ.
ಶಿಡ್ಲಘಟ್ಟ ಪುರಸಭೆಯಿಂದ ನಗರಸಭೆಯಾಗಿ ಮೇಲ್ದರ್ಜೆಗೇರಿದ ನಗರದಲ್ಲಿ 31 ವಾರ್ಡ್ಗಳು ಇದ್ದರೂ ಸಹ ನಿರೀಕ್ಷಿತ ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದಿಲ್ಲ ಎಂಬ ಕೂಗು ಕೊರಗು ಇನ್ನೂ ಕಾಣುತ್ತಿದೆ. ಮಳೆಯ ಮತ್ತು ಕೊಳಚೆ ನೀರು ಸರಾಗವಾಗಿ ಹರಿಯುವ ಸಲುವಾಗಿ ಮಾಜಿ ಸಚಿವ ವಿ ಮುನಿಯಪ್ಪನವರು ಕಾಲಾವಧಿಯಲ್ಲಿ 2004ರಲ್ಲಿ ಒಳಚರಂಡಿ ಯೋಜನೆಯನ್ನು ಶಿಡ್ಲಘಟ್ಟ ನಗರದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿತ್ತು. ಕಾಲಕ್ರಮೇಣ ನಿರ್ವಹಣೆಯ ಕೊರತೆಯಿಂದಾಗಿ ಒಳಚರಂಡಿಯ ಯೋಜನೆ ಹಳ್ಳ ಹಿಡಿಯೋ ಲಕ್ಷಣಗಳು ಕಂಡುಬರುತ್ತಿದೆ. ಈಗ ಒಳಚರಂಡಿಯ ನೀರು ತ್ಯಾಜ್ಯ ಸಂಸ್ಕರಣಾ ಘಟಕವನ್ನು ಸೇರುವ ಬದಲಿಗೆ ಜಲಮೂಲ ಆದ ಗೌಡನ ಕೆರೆಯಲ್ಲಿ ಸೇರುತ್ತಿದ್ದು, ಇದರಿಂದ ಅಂತರ್ಜಲ ಮಟ್ಟ ಕಲುಷಿತಗೊಂಡು ನಾಗರಿಕರು ರೋಗ ರುಜಿನಗಳಿಗೆ ತುತ್ತಾಗುವ ಶೋಚನೀಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ತುಂಬ ವರ್ಷದಿಂದ ಇದೇ ಥರ ಅಷ್ಟೇ ಮಣ್ಣು ಚರಂಡಿ ನೀರೆಲ್ಲ ಜನರು ತುಂಬ ತೊಂದರೆ ಆಗ್ತಾ ಇದೆ. ಇದರಲ್ಲಿ ಬೇರೆ ಇಲ್ಲಿ ನೀರಿನ ಮೇಲೆ ಹಾಕಿದ್ದಾರೆ ದೀಪ, ಅದು ಉಳಿಯಲ್ಲ, ತುಂಬ ಸಮಸ್ಯೆ ಆಗ್ತಾ ಇದೆ. ದಯಮಾಡಿ ನಗರಸಭೆ ಗಮನಕ್ಕೆ ನೀವೆಲ್ಲ ತಗೊಂಡು ನಮಗೆ ಅವಕಾಶ ಚೆನ್ನಾಗಿ ಮಾಡಬೇಕಾಗಿ ನಾನು ಎಲ್ಲರೂ ಹೇಳ್ತೇನೆ. ಮಳೆ ನೀರು ಹರಿಯುವ ಸಲುವಾಗಿ ನಿರ್ಮಿಸಿರುವ ಚರಂಡಿಗಳಲ್ಲಿ ಮತ್ತು ಗೌಡನ ಕೆರೆಯಲ್ಲಿ ಒಳಚರಂಡಿಯ ಗಲೀಜು ನೀರು ಹರಿಸುವ ನಗರಸಭೆ ಅಧಿಕಾರಿಗಳಿಗೆ ಅಧಿಕಾರ ಕೊಟ್ಟವರು ಯಾರು ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಜನರ ಆರೋಗ್ಯದೊಂದಿಗೆ ನಗರಸಭೆಯ ಅಧಿಕಾರಿಗಳು ಚೆಲ್ಲಾಟವಾಡುತ್ತಿದ್ದಾರೆ. ಒಳಚರಂಡಿ ನೀರು ಗೌಡನ ಕೆರೆಯಲ್ಲಿ ಹರಿಯುತ್ತಿರುವುದರಿಂದ ನಾಗರಿಕರು ದುರ್ವಾಸನೆಯ ಮಧ್ಯೆ ಜೀವನ ನಡೆಸುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಳಚರಂಡಿಯ ನೀರು ಗೌಡನ ಕೆರೆಗೆ ಹರಿಸಿದರೂ ಸಹ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮತ್ತು ಪರಿಸರವನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಹೊಂದಿರುವ ಪರಿಸರ ಇಲಾಖೆಯ ಅಧಿಕಾರಿಗಳು ಸಹ ಗಾಢ ನಿದ್ರೆಯಲ್ಲಿರೋದು ದುರಂತವೇ ಸರಿ. ಮಹಿಳಾ ಸರ್ಕಲ್ನಿಂದ ಈಗಿನ ಮಾಡ್ಕೊಂಡು ಬಂದು ಬಸ್ ಸ್ಟ್ಯಾಂಡ್ ಬಂದು ಈ ಚೇಂಬರ್ ಬ್ಲಾಕ್ ಮಾಡಿ ಇದನ್ನೆಲ್ಲ ಎತ್ತಿ ಕೆರೆ ಬಿಟ್ಟಿದ್ದಾರೆ. ಸಾರ್ವಜನಿಕರು ಓಡಾಡೋದಕ್ಕೆ ಭಾಳ ತೊಂದರೆ ಆಗ್ತಾ ಇದೆ. ಕಾಯಿಲೆಗಳು ಇನ್ನೊಂದು ಮತ್ತೊಂದು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದಿದ್ದೀವಿ, ಆದಷ್ಟು ಬೇಗ ಇದು ರೆಡಿ ಮಾಡಬೇಕು. ಇಲ್ಲ ಸಾರ್ವಜನಿಕರು ಎಲ್ಲ ಕಾಯಿಲೆಗಳು ಇನ್ನೊಂದು ಮತ್ತೊಂದು ಬರುತ್ತೆ. ಇವಾಗಲೂ ಎಲ್ಲರಿಗೂ ಪಕ್ಕದಲ್ಲಿ ಈ ನೀರನ್ನ ಇಲ್ಲಿ ಬಿಟ್ಟಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಇಲಾಖೆಯ ಹಿರಿಯ ಅಧಿಕಾರಿಗಳು ಗಮನ ಹರಿಸಿ ಒಳಚರಂಡಿಯ ನೀರು ಕೆರೆಗೆ ಹರಿಸದಂತೆ ನಿರ್ಬಂಧಿಸಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ನಗರಸಭೆಯ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದು ನಾಗರಿಕರು ಎಚ್ಚರಿಸಿದ್ದಾರೆ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಗೌರಿಬಿದನೂರು ನಗರದ ಡಾಕ್ಟರ್ ಎಚ್ಎನ್ ಕಲಾಮಂದಿರದಲ್ಲಿ ಕೃಷಿ ಇಲಾಖೆ, ಕೃಷಿಕ ಸಮಾಜ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ 2025-26ನೇ ಸಾಲಿನ ರಾಷ್ಟ್ರೀಯ ರೈತರ ದಿನಾಚರಣೆಯನ್ನ ಜ್ಯೋತಿ ಬೆಳಗಿಸುವ ಮೂಲಕ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಉದ್ಘಾಟಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಕಳೆದ 25 ವರ್ಷದ ಹಿಂದೆ 75% ಮಂದಿ ಕೃಷಿ ಚಟುವಟಿಕೆಗಳ ಮೇಲೆ ಅವಲಂಬಿತರಾಗಿದ್ದರು. ನಂತರದ ದಿನಗಳಲ್ಲಿ ವ್ಯಾಪಾರ, ಸೇವೆ, ಕೈಗಾರಿಕೆ ಸೇರಿದಂತೆ ಇತರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದರು. ಆದರೂ ಕೂಡ ನಮ್ಮ ದೇಶದಲ್ಲಿ ಇಂದಿಗೂ 50% ಮಂದಿ ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ನಾನು ಕೂಡ ಮೂಲತಃ ಕೃಷಿಕ ಕುಟುಂಬದಿಂದ ಬಂದಿದ್ದು ರೈತರ ಸಂಕಷ್ಟಗಳನ್ನ ಅರಿತಿದ್ದೇನೆ. ಕ್ಷೇತ್ರದ ರೈತರ ಹಿತಕ್ಕಾಗಿ ಕೃಷಿ ಸಚಿವರಿಗೆ ಮನವಿ ಮಾಡಿ ಸುಮಾರು 1 ಕೋಟಿ ಅನುದಾನವನ್ನ ಕೇಳಿದ್ದು, ಇದರಿಂದ ಕೃಷಿ ಯಂತ್ರೋಪಕರಣಗಳ ವ್ಯವಸ್ಥೆ ಮಾಡಲಾಗಿದೆ. ರೈತರ ಪಂಪ್ ಸೆಟ್ಗಳಿಗೆ ಪ್ರತ್ಯೇಕ ಟಿಸಿ ಅಳವಡಿಸುವ ನಿಟ್ಟಿನಲ್ಲಿ 15ರಿಂದ 18 ಕೋಟಿ ಅನುದಾನವನ್ನ ತಂದಿದ್ದೇನೆ. ಹಂತ ಹಂತವಾಗಿ ಟಿಸಿಗಳನ್ನು ಅಳವಡಿಸುವ ಮೂಲಕ ಅವರ ಕೃಷಿ ಚಟುವಟಿಕೆಗಳಿಗೆ ನೆರವಾಗುತ್ತದೆ ಎಂದರು. ನಮ್ಮ ದೇಶದಲ್ಲಿ ಇವತ್ತು ಕೂಡ 55% ಜನ ವ್ಯವಸಾಯವನ್ನೇ ನಂಬಿಕೊಂಡಿದ್ದಾರೆ. ಆದರೂ ಕೂಡ ಅವರ ಜೀವನ ಅಂತ ಅಚ್ಚುಕಟ್ಟಾಗಿ ಏನಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ ರೈತ ಬಾಂಧವರಿಗೆ. ನಾವು ವ್ಯವಸಾಯ ಮಾಡಿ, ನಾನು ರಾಜಕಾರಣಿ ಆಗಿದ್ರು ಕೂಡ, ಉದ್ಯಮಿ ಆಗಿದ್ರು ಕೂಡ, ಮೂಲಭೂತವಾಗಿ ನಾನೊಬ್ಬ ರೈತ. ಅದರಿಂದ ನನಗೆ ಗೊತ್ತಿದೆ ರೈತರ ಕಷ್ಟ ಸುಖ ಏನು ಅಂತ ಗೊತ್ತಿದೆ. ಅವರೆಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಸಕಾಲಕ್ಕೆ ಮಳೆ ಬರೋದಿಲ್ಲ. ಮಳೆ ಬಂದು ಏನಾದ್ರು ಬೆಳೆ ಆದರೂ ಕೂಡ ಅವ್ರ ಖರ್ಚು ವೆಚ್ಚ ಮಾಡಿರೋದಕ್ಕೆ ನಾವೆಲ್ಲ ಖರ್ಚು ಕಳೆದ್ರೆ ಅವ್ರೇನು ನಿಜವಾಗ ಅವ್ರು ಹೊರಗಡೆ ಹೋಗಿ ಕೂಲಿನೋ ನಾಲಿನೋ ಮಾಡಿ ದುಡಿತಾರಲ್ಲ, ಅಷ್ಟಕ್ಕೆ ಸಮ ಆಗುತ್ತೋ ಹೊರತು ಸ್ವಂತ ಜಮೀನು ಇಟ್ಕೊಂಡಿದ್ರು ಕೂಡ ಅವ್ರೇನು ಅವರ ಬದುಕೇನು ಅಂತ ಹಸನಾಗಿರಲಿಲ್ಲ. ಆದರೂ ಕಷ್ಟ ಅವರ ಮೂಲಭೂತವಾದಂಥ ಒಂದು ಕಸುಬು ವ್ಯವಸಾಯವನ್ನ ಅವ್ರು ಯಾವತ್ತೂ ಬಿಡದಲೆ, ನಷ್ಟ ಆಗಲಿ ಲಾಭ ಆಗಲಿ ಮನೆಗೆ ಬೆಳ್ಕೊಳ್ಳೋವಷ್ಟೇ ಸಿಕ್ಕಿದ್ರು ಕೂಡ ಅವ್ರ ವ್ಯವಸಾಯವನ್ನು ಯಾವತ್ತೂ ಬಿಡದೆ ಮಾಡ್ಕೊಂಡು ಬಂದಿದ್ದಾರೆ.
ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ರೈತರು ಒಂದೇ, ಎಲ್ಲ ಒಂದೇ, ಅವ್ರಿಗೇನು ಜಾತಿ ಇಲ್ಲ. ಯಾರು ಒಕ್ಕಲ್ತನ ಮಾಡ್ತಾನೋ ಅವ್ನು ರೈತ. ಭೂಮಿನ ಉತ್ತು ಬಿಟ್ಟು ಮಾಡುವಂಥ ಒಂದು ಸಂಸ್ಕಾರ ಇರುವಂಥರು ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ರೈತ ಅಂದರೆ ಎಲ್ಲ ಒಂದೇ. ಅದರಿಂದ ಎಲ್ಲರೂ ಕೂಡ ರೈತ ಬಾಂಧವರು ಯಾವತ್ತೂ ಕೂಡ ದೇಶದಲ್ಲಿ ನೆಮ್ಮದಿಯಿಂದ ಒಂದು ಜೀವನ ಮಾಡಿ ಆರ್ಥಿಕವಾಗಿ ಯಾರೂ ಮುಂದೆ ಬಂದಿಲ್ಲ. ಈಗ ಅದಕ್ಕೋಸ್ಕರನೇ ಸರ್ಕಾರ ಅನೇಕ ಸೌಲಭ್ಯಗಳನ್ನು ರೈತರಿಗೆ ಕೊಡ್ತಾ ಬಂದಿದೆ. ಸರ್ಕಾರನೂ ಕೂಡ ಅನೇಕ ಅವರಿಗೆ ಬೇಕಾದಂಥ ಒಂದು ಗೊಬ್ಬರ ಇರ್ಬೋದು, ಬಿತ್ತನೆ ಬೀಜಗಳಿರ್ಬೋದು, ಯಂತ್ರಿಕ ಉಪಕರಣಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ಸರ್ಕಾರ ಮನಗಂಡು ಸಹಾಯವನ್ನು ಕೊಡ್ತಾರೆ. ಅದು ನಮ್ಮ ಅಧಿಕಾರಿಗಳು ಅವ್ರಿಗೆ ಎಲ್ಲರೂ ನ್ಯಾಯಯುತವಾಗಿ ದೊರಕಬೇಕಾದಂಥ ಎಲ್ಲ ರೈತರು ಕೂಡ ಅದನ್ನು ಭೇದ ಭಾವ ಮಾಡಿದಾಗ ಅದನ್ನು ತಲುಪಿಸಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ತಿಳಿಸ್ತಾ, ನಾನು ಕೂಡ ಮಾನ್ಯ ಕೃಷಿ ಸಚಿವರಿಗೆ ಹೋಸತಿ ಎಲ್ಲ ಒಂದು ಸುಮಾರು 1 ಕೋಟಿ ರೂಪಾಯಿ ತರಿಸಿ ಕೆಲವಾರು ಒಂದು ಪಂಚಾಯತಿಗಳು ಕೊಟ್ಟಿದೆ. ಹಸುಗಳು ಕೊಂಡ್ಕೊಳ್ಳೋಕ್ಕೆ, ಕುರಿ ಕೊಂಡ್ಕೊಳ್ಳೋಕ್ಕೆ, ಇದಕ್ಕೆಲ್ಲ 1 ಕೋಟಿ ಎಕ್ಸ್ಟ್ರಾ ತರಿಸಿದೆ. ಯಾವ ಕಾಲ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಕೊಟ್ಟಿರಲಿಲ್ಲ. ನಾನು 1 ಕೋಟಿ ತರಿಸಿ ಎಲ್ಲರಿಗೂ ಹಂಚಿಸ್ತೆ. ಅದೇ ರೀತಿ ಯಂತ್ರೋಪಕರಣಗಳು ಬೇಕಾದಂಥ ಹೆಸರಲ್ಲೂ ಕೂಡ ಸುಮಾರು ಒಂದು 5 ಕೋಟಿ ರೂಪಾಯಿನ ವೆಚ್ಚದಲ್ಲಿ ಕೊಡಬೇಕು ಅಂತ ಮಾನ್ಯ ಕೃಷಿ ಸಚಿವರಿಗೆ ಮನವಿ ಮಾಡಿದ್ದೀನಿ. ಈಗಾಗಲೇ ಅವರು ಕಮಿಷನ್ಗೆ ಹೇಳಿದ್ದಾರೆ. ಕೃಷಿ ಸಮಾಜದ ತಾಲೂಕು ಅಧ್ಯಕ್ಷರಾದ ಚಿಗಟಗೆರೆ ಪ್ರಭಾಕರ ರೆಡ್ಡಿ ಮಾತನಾಡಿ, ಬಯಲು ಸೀಮೆಯ ಈ ಪ್ರದೇಶದಲ್ಲಿ ರೈತರು ಇಂದಿಗೂ ಕೃಷಿಯನ್ನ ತಮ್ಮ ಬದುಕಿನ ಮುಖ್ಯ ಕಸುಬನ್ನಾಗಿಸಿದ್ದಾರೆ. ವಿವಿಧ ಇಲಾಖೆಯ ನೇತೃತ್ವದಲ್ಲಿ ಸರ್ಕಾರವು ರೈತರಿಗೆ ನೀಡುವ ಸಹಾಯಧನ ಮತ್ತು ಕೃಷಿ ಪರಿಕರಗಳನ್ನು ಸಮರ್ಪಕವಾಗಿ ವಿತರಿಸುವ ಮೂಲಕ ರೈತರ ಕೃಷಿ ಕಾರ್ಯಗಳಿಗೆ ನೆರವಾಗುತ್ತಿದ್ದೇವೆ. ಮಾನ್ಯ ಶಾಸಕರು ರೈತರ ಪರ ವಿಶೇಷ ಕಾಳಜಿ ಹೊಂದಿದ್ದು ಅವರ ಅಭ್ಯುದಯಕ್ಕಾಗಿ ಸದಾ ಶ್ರಮಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಸ್ವತಂತ್ರ ನಂತರ ಕಾಲದಲ್ಲಿ ಹಸಿರು ಕ್ರಾಂತಿ ಆದಾಗ ನಮಗೆ ಇದ್ದಿದ್ದು ಒಂದೇ ಒಂದು ಸಮಸ್ಯೆ, ಇಷ್ಟು ಒಂದು ಜನಸಂಖ್ಯೆಗೆ ನಾವು ಊಟ ಹಾಕಬೇಕಾದ್ರೆ ಈ ಮೆಥಡಲ್ಲಿ, ಹಳೆ ಮೆಥಡಲ್ಲಿ ಊಟ ಹಾಕೋಕ್ಕಾಗಲ್ಲ. ಆದ್ದರಿಂದ ಇದರಲ್ಲಿ ಏನಾದರೂ ಒಂದು ಬದಲಾವಣೆಗಳು ಮಾಡಬೇಕು ಅಂತೇಳಿ ಆಧುನಿಕೀಕರಣಕ್ಕೆ, ಹಸಿರು ಕ್ರಾಂತಿಗೆ ಒಂದು ನಾಂದಿಯನ್ನು ಹಾಡಿದರು. ಹಸಿರು ಕ್ರಾಂತಿ ಅಂದರೆ ಬೇರೆ ಏನೂ ಇಲ್ಲ, ತಾಂತ್ರಿಕತೆಯಲ್ಲಿ ನಾವೇನು ಹಿಂದೆ ವ್ಯವಸಾಯ ಮಾಡ್ತಾ ಇದ್ವಿ ಆ ವ್ಯವಸಾಯವನ್ನು ಆಧುನಿಕೀಕರಣಗೊಳಿಸಿದರು. ಯಂತ್ರೋಪಕರಣಗಳಿಂದ, ರಸಗೊಬ್ಬರಗಳಿಂದ ಅವನ್ನೆಲ್ಲ ನಾವು ಅಳವಡಿಕೆ ಮಾಡಿದಾಗ ನಾವೇನು ಬಿತ್ತನೆ ಬೀಜಗಳ ಅದರಲ್ಲಿ ಒಂದು ನವೀನತೆಯನ್ನು ಕಂಡುಕೊಂಡಾಗ ಈ ಒಂದು ಇಳುವರಿಯಲ್ಲಿ ಜಾಸ್ತಿ ಬರುತ್ತೆ. ಆ ಇಳುವರಿ ದುಪ್ಪಟ್ಟಾದಾಗ ನಾವೆಲ್ಲರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಊಟ ಕೊಡ್ಬೋದು. ಊಟ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ಅಂತ ಮನಗಂಡಂಥ ನಾಯಕರು ಈ ಹಸಿರು ಕ್ರಾಂತಿಯನ್ನು ಮುಂಚೂಣಿಗೆ ತಂದರು. ವೇದಿಕೆಯಲ್ಲಿನ ಗಣ್ಯರು ಪ್ರಗತಿಪರ ರೈತರು ಮತ್ತು ಕೃಷಿಕ ಸಮಾಜದ ನಿರ್ದೇಶಕರನ್ನು ಅಭಿನಂದಿಸಿ ಗೌರವಿಸಿದರು. ಪಶು ಇಲಾಖೆಯ ವತಿಯಿಂದ ಅರ್ಹ ರೈತರಿಗೆ ಮೇವು ಕತ್ತರಿಸುವ ಯಂತ್ರಗಳನ್ನು ಶಾಸಕ ಪುಟ್ಟಸ್ವಾಮಿ ಗೌಡ ಅವರು ವಿತರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕೃಷಿಕ ಸಮಾಜದ ಪ್ರತಿನಿಧಿ ಮುನಿಲಕ್ಷ್ಮಮ್ಮ, ಹಸಿರು ಸೇನೆ ಮತ್ತು ರೈತ ಸಂಘದ ತಾಲೂಕು ಅಧ್ಯಕ್ಷ ಜಿವಿ ಲೋಕೇಶ್ ಗೌಡ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಟಿಕೆ ವಿಜಯರಾಘವ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಕೆಎನ್ ವೆಂಕಟರಾಮರೆಡ್ಡಿ, ಉಪಾಧ್ಯಕ್ಷರಾದ ಶ್ರೀರಾಮಯ್ಯ ಮತ್ತಿತರರು ಭಾಗವಹಿಸಿದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ದಿನೇ ದಿನೇ ಹೆಚ್ಚಾಗುತ್ತಿರುವ ಕಳ್ಳತನ ಪ್ರಕರಣಗಳು. 3 ಕೋಟಿ ಮೌಲ್ಯದ ಆಭರಣಗಳ ಕಳ್ಳತನ, ಬೆಚ್ಚಿ ಬಿದ್ದ ಜನರು. ಸ್ವಂತ ಹಕ್ಕನ ಮೇಲೆ ಹಲ್ಲೆ, ಆಭರಣಗಳನ್ನು ದೋಚಿದ್ದ ತಮ್ಮ ಬಂಧಿಸಿ ಜೈಲಿಗಟ್ಟಿದ ಪೊಲೀಸರು. ಪ್ರೀತಿಸಿ ಮದುವೆಯಾಗಿದ್ದ ನವಜೋಡಿ, ಜವರಾಯನ ಅಟ್ಟಹಾಸ, ಅಪಘಾತದಲ್ಲಿ ನವವಿವಾಹಿತೆ ದಾರುಣ ಸಾವು. ಶ್ರೀಗಂಧದ ತುಂಡುಗಳ ಕಳ್ಳತನ, 3.20 ಲಕ್ಷ ಮೌಲ್ಯದ ಮರಗಳು ಸಿಕ್ಕಿಬಿದ್ದ ಕಳ್ಳರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.